ಹಲೋ ಎವ್ರಿವನ್, ಈ ಒಂದು ವಿಡಿಯೋ ನಮ್ಮ ಲ್ಯಾಂಡ್ ಸರ್ವೇರ್ ಸಂಬಂಧಪಟ್ಟಂಥ ಒಂದು ವಿಡಿಯೋ ಆಗಿರುತ್ತೆ. ಲ್ಯಾಂಡ್ ಸರ್ವೇರ್ ಹಾಗೂ GPSTR ಮತ್ತು HSTR ನೋಟಿಫಿಕೇಶನ್ ಸಂಬಂಧಪಟ್ಟಂಥ ಒಂದು ವಿಡಿಯೋ ಇರುತ್ತೆ. ಸೊ ಯಾರೆಲ್ಲ ಆಸ್ಪಿರೆಂಟ್ಸು ಮ್ಯಾಥಮೆಟಿಕ್ಸ್ ಟೀಚರ್ಗಾಗಿ ಪ್ರಿಪೇರ್ ಆಗ್ತಿದ್ದಾರೆ GPSTR HSTR ಅಲ್ಲಿ ಹಾಗೂ ಲ್ಯಾಂಡ್ ಸರ್ವೇರ್ ನೋಟಿಫಿಕೇಶನ್ಗಾಗಿ ಪ್ರಿಪೇರ್ ಆಗ್ತಿದ್ದಾರೆ, ಆ ಒಂದು ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ ಇರುತ್ತೆ. ಸ್ನೇಹಿತರೆ, ಈಗಾಗಲೇ ನಾನು ನಿಮಗೆ ಹೇಳಿದಂತೆ ಲ್ಯಾಂಡ್ ಸರ್ವೇರಲ್ಲಿ ಏನು ಸಿಲೆಬಸ್ ಇದೆ, ಸಿಲೆಬಸ್ನಲ್ಲಿ ಇರುವಂಥ ಸೀಕ್ವೆನ್ಸ್ ಪ್ರಕಾರ ನಾನು ಮಾಡ್ತಾ ಇದ್ದೀನಿ. ಸೊ ಮೊದಲನೇ ಚಾಪ್ಟರ್ ಸ್ಕ್ವೇರ್ ರೂಟ್ಸ್ ಆ್ಯಂಡ್ ಕ್ಯೂಬ್ ರೂಟ್ಸ್ ಆಗಿತ್ತು. ಆ ಸ್ಕ್ವೇರ್ ರೂಟ್ಸ್ ಆ್ಯಂಡ್ ಕ್ಯೂಬ್ ರೂಟ್ಸ್ ಚಾಪ್ಟರ್ ಮೇಲೆ ಈಗಾಗಲೇ ನಾವು 2 ವಿಡಿಯೋನ ಅಪ್ಲೋಡ್ ಮಾಡಿದ್ವಿ. ಇದು ನಮ್ಮ 3ನೇ ವಿಡಿಯೋ ಆಗಿರುತ್ತೆ, ಅಂದರೆ 3ನೇ ಕ್ಲಾಸಿನ ವಿಡಿಯೋ ಆಗಿರುತ್ತೆ. ಸೊ ಇದೇ ರೀತಿಯಲ್ಲಿ ಸಿಲೆಬಸ್ಸಲ್ಲಿರುವಂಥ ಪ್ರತಿ ಚಾಪ್ಟರ್ ಮೇಲೂ ಇದೇ ರೀತಿಯ MCQsನ ನಾನು ಸಾಲ್ವ್ ಮಾಡ್ಕೊತ ಬರ್ತೀನಿ, ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಜೊತೆಗೆ. ಸೊ ನಿಮಗೆ ಎಕ್ಸ್ಪ್ಲನೇಷನ್ಸಲ್ಲಿ ಅಥವಾ ಕೊಟ್ಟೋ ಸೊಲ್ಯೂಷನ್ಸಲ್ಲಿ ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ. ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋನ ಮರಿದೇ ಲೈಕ್ ಮಾಡಿ. ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿದೆ ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ಮುಂದೆ ಬರುವಂಥ ಎಲ್ಲ ಅಪ್ಡೇಟ್ಸ್ ನಿಮಗೆ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಸೊ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡೋಣ. ಇದು ನಮ್ಮ 3ನೇ ಕ್ಲಾಸಿನ ವಿಡಿಯೋ ಆಗಿರುತ್ತೆ. ಸೊ ಈಗಾಗಲೇ ನಾವು 2 ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನನ್ನ ಪ್ಲೇ ಲಿಸ್ಟಲ್ಲಿ ಹೋಗಿ ನೀವು ಚೆಕ್ ಮಾಡಿದ್ರೆ ಈ ಲ್ಯಾಂಡ್ ಸರ್ವೆ ಸಂಬಂಧಪಟ್ಟಂಥ ಕಂಟೆಂಟು ನಿಮಗೆ ಸಿಗುತ್ತೆ. ಸೊ ಇದು ನಮ್ಮ 3ನೇ ಕ್ಲಾಸಿನ ವಿಡಿಯೋ. ಯಾವ ಚಾಪ್ಟರು? ಸ್ಕ್ವೇರ್ ರೂಟ್ಸ್ ಆ್ಯಂಡ್ ಕ್ಯೂಬ್ ರೂಟ್ಸ್. ಸೊ 2ನೇ ಚಾಪ್ಟರ್ ನಮಗೆ ಸೆಟ್ ಥಿಯರಿ ಇರುತ್ತೆ. ಸೊ ಈ ಚಾಪ್ಟರ್ ಕಂಪ್ಲೀಟ್ ಆಗಿದ ನಂತರ ಆ ಚಾಪ್ಟರ್ ಕಡೆಗೆ ಹೊರಡೋಣ. ಸೊ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ. ಸ್ನೇಹಿತರೆ, ಈಗಾಗಲೇ ನಾನು ನಿಮಗೆ ಹಲವಾರು ಬೇರೆ ಬೇರೆ ಟಾಪಿಕ್ನ ಕ್ವಶನ್ಸ್ನ ಸಾಲ್ವ್ ಮಾಡಿದ್ದೀನಿ. ಈಗ ಕೆಲವೊಂದು ಕ್ವಶನ್ಸ್ ಇದ್ದಾವೆ, ಈ ಬಾರಿ ನಿಮಗೆ ಈ ಥರ ಕ್ವಶನ್ಸ್ನ ಕೇಳ್ಬೋದು. ಹಾಗಾಗಿ ಬೇಸಿಕಾಗಿ ಕೆಲವು ಟಾಪಿಕ್ಸ್ನ ತಿಳಿಸಿ, ಅಂದರೆ ಬೇಸಿಕಾಗಿ ಕೆಲವು ನ್ಯೂಮರಿಕಲ್ಸ್ನ ಸಾಲ್ವ್ ಮಾಡಿಸಿದ ನಂತರ ಆ ಕ್ವಶನ್ ಮೇಲೆ ಇರುವಂಥ ಅಪ್ಡೇಟೆಡ್ ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಈ ವಿಡಿಯೋದಲ್ಲಿ ನಾವೇನೆಲ್ಲ ಕ್ವಶನ್ಸ್ನ ಸಾಲ್ವ್ ಮಾಡ್ತೀವಿ ಇವೆಲ್ಲವೂ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ವೆರಿ ವೆರಿ ಇಂಪಾರ್ಟೆಂಟ್. ಎಕ್ಸಾಮಲ್ಲಿ ಕೇಳುವಂಥ ಪ್ರಶ್ನೆಗಳು. ಸುಮ್ಮನೆ ನಾನು ಆ ಪ್ರಶ್ನೆ ಈ ಪ್ರಶ್ನೆ ತೊಗೊಂಡು ನಿಮಗೆ ಟೈಮ್ನ ವೇಸ್ಟ್ ಮಾಡಿಸ್ತಿಲ್ಲ. ಈ ಪ್ರಶ್ನೆಗಳನ್ನ ಸಾಲ್ವ್ ಮಾಡಿ, ಈ ಪ್ರಶ್ನೆಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಯಾಕಂದರೆ ಎಕ್ಸಾಮಲ್ಲಿ ಇದೇ ಥರ ಪ್ರಶ್ನೆಗಳೇ ನಿಮಗೆ ಬರುತ್ತೆ. ಸೊ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡೋಣ. ಫೈಂಡ್ ದಿ ಸ್ಕ್ವೇರ್ ರೂಟ್ ಆಫ್ 4096. ನೋಡಿ ಸ್ನೇಹಿತರೆ, 4096 4 ಡಿಜಿಟ್ ನಂಬರ್. ಎಷ್ಟು ಡಿಜಿಟ್ ನಂಬರ್ ಇದು? 4 ಡಿಜಿಟ್ ನಂಬರ್. 1 2 3 4 4 ಡಿಜಿಟ್ ಇರುವಂಥ ಸಂಖ್ಯೆ. ಸೊ ಬೇಗನೆ ಫೈಂಡ್ ಔಟ್ ಮಾಡ್ಬೋದು. ಏನಿಲ್ಲ, ಜಸ್ಟ್ ಈ ನಂಬರ್ಸ್ನ ಸ್ಕ್ವೇರ್ ಮಾಡ್ತಾ ನೀವು ಫೈಂಡ್ ಔಟ್ ಮಾಡಿದ್ರೂ ಸಿಕ್ಬಿಡುತ್ತೆ. ಈ ನಂಬರ್ಗಳನ್ನ ಸ್ಕ್ವೇರ್ ಮಾಡಿ ನೀವು ಫೈಂಡ್ ಔಟ್ ಮಾಡ್ಬೋದು. ಬಟ್ ಆದರೆ ನಾನು ನಿಮಗೆ ಈ ಕ್ವಶನ್ ಏನಕ್ಕೆ ತೊಗೊಂಡೆ, ಬರೀ 4 ಡಿಜಿಟ್ ನಂಬರ್ನ ಏನಕ್ಕೆ ತೊಗೊಂಡೆ ಸ್ಕ್ವೇರ್ ರೂಟ್ ಫೈಂಡ್ ಔಟ್ ಮಾಡೋಂಥದ್ದಂದರೆ, ಬೇಸಿಕಾಗಿ ನಿಮ್ಗೆ ಒಂದು ಕ್ವಶನ್ನ ಲಾಂಗ್ ಡಿವಿಷನ್ ಮೆಥಡಿಂದ ಮಾಡಿ ತೋರಿಸಿದ್ರೆ 7 ನಂಬರು 8 ಸಂಖ್ಯೆ 7 ಡಿಜಿಟು 8 ಡಿಜಿಟ್ 10 ಡಿಜಿಟ್ ಇರೋ ಸಂಖ್ಯೆ ಕೊಟ್ಟರು ನೀವೇನು ಮಾಡ್ಬೋದು, ಈ ಒಂದು ಲಾಂಗ್ ಡಿವಿಷನ್ ಮೆಥಡ್ ಯೂಸ್ ಮಾಡಿಕೊಂಡು ಆ ಒಂದು ಸಂಖ್ಯೆಯ ಸ್ಕ್ವೇರ್ ರೂಟ್ನ ಫೈಂಡ್ ಔಟ್ ಮಾಡೋದು. ಎಕ್ಸಾಮ್ಸಲ್ಲಿ 4 ಡಿಜಿಟ್ 5 ಡಿಜಿಟ್ ಕೇಳಲ್ಲ, 6 ಡಿಜಿಟ್ 7 ಡಿಜಿಟ್ ಆ ಒಂದು ಸಂಖ್ಯೆಯ ಸ್ಕ್ವೇರ್ ರೂಟ್ನ ಕೇಳ್ತಾರೆ. ಯಾಕಂದರೆ 3 4 5 ಡಿಜಿಟ್ಸ್ ನಮ್ಗೆ ಈಸಿಯಾಗಿ ನೆನಪಿರ್ತದೆ. ಬಟ್ ಆದರೆ 6 7 ಆ ಥರ ಡಿಜಿಟ್ಸ್ ಹೋದಾಗ, 5 ಡಿಜಿಟ್ಸು ಅಥವಾ 7 8 ಡಿಜಿಟ್ ಹೋದಾಗ ಆ ಸಂಖ್ಯೆಗಳ ಸ್ಕ್ವೇರ್ ರೂಟ್ ಗೊತ್ತಿರಲ್ಲ. ಹಾಗಾಗಿ ಅಂಥ ಸಂಖ್ಯೆಯ ಸ್ಕ್ವೇರ್ ರೂಟ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾರೆ. ಬಟ್ ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಬೇಸಿಕ್ಕಾಗಿ ಲಾಂಗ್ ಡಿವಿಷನ್ ಮೆಥಡ್ ಹೇಗೆ ಸಾಲ್ವ್ ಮಾಡ್ತೀವಿ, ಹೇಗೆ ಯೂಸ್ ಮಾಡ್ಕೊಳ್ತೀವಿ ಅಂತ ಗೊತ್ತಾಗಬೇಕು. ಹಾಗಾಗಿ ಒಂದು 4 ಡಿಜಿಟ್ ಇರುವಂಥ ಸಂಖ್ಯೆನ ತೊಗೊಂಡಿದ್ದೀನಿ. ಇದ್ರ ಮೇಲೆ ಫಸ್ಟು ಲಾಂಗ್ ಡಿವಿಷನ್ ಮೆಥಡ್ನ ಅಪ್ಲೈ ಮಾಡ್ತೀನಿ. ಅದು ನಿಮಗೆ ಹೇಗೆ ಮಾಡ್ತೀವಿ, ಲಾಂಗ್ ಡಿವಿಷನ್ ಮೆಥಡ್ನ ನಾವು ಹೇಗೆ ಯೂಸ್ ಮಾಡ್ಕೊಳ್ತೀವಿ ಅಂತ ನಿಮ್ಗೆ ಗೊತ್ತಾದರೆ ಲಾಂಗ್ ನಂಬರ್ಸ್ನ ನೀವು ಫೈಂಡ್ ಔಟ್ ಮಾಡೋದು, ಅಂದರೆ ಸಾಕಷ್ಟು ಸಂಖ್ಯೆಗಳಿರುವಂಥ ಲಾಂಗ್ ಡಿಜಿಟ್ ನಂಬರ್ನ ಫೈಂಡ್ ಔಟ್ ಮಾಡ್ಬೋದು. ಈಗ ನೋಡೋಣ ಹೇಗೆ ಫೈಂಡ್ ಔಟ್ ಮಾಡೋಣ ಅಂತೇಳಿ. ಸೊ ಇದರಲ್ಲಿ ನಾನೇನು ಯೂಸ್ ಮಾಡ್ತಿದ್ದೇನೆ ಅಂದರೆ, ಯಾವುದಾದ್ರೂ ಒಂದು ಸಂಖ್ಯೆಗೆ ಸ್ಕ್ವೇರ್ ರೂಟ್ನ ಫೈಂಡ್ ಔಟ್ ಮಾಡಬೇಕು. 5 ಡಿಜಿಟು 6 ಡಿಜಿಟ್ ಇರೋ ಒಂದು ಸಂಖ್ಯೆ ಅಥವಾ 10 ಡಿಜಿಟ್ ಇರೋ ಸಂಖ್ಯೆದು ಸ್ಕ್ವೇರ್ ರೂಟ್ನ ಫೈಂಡ್ ಔಟ್ ಮಾಡಬೇಕಂದ್ರೆ ನಾವು ರೆಗ್ಯುಲರಾಗಿ ಲಾಂಗ್ ಡಿವಿಷನ್ ಮೆಥಡ್ನ ಯೂಸ್ ಮಾಡ್ತೀವಿ. ಇದು ಸ್ವಲ್ಪ ಟೈಮ್ ಟೇಕಿಂಗ್ ಪ್ರಾಸೆಸ್, ಬಟ್ ಎಕ್ಸಾಕ್ಟ್ ಸೊಲ್ಯೂಷನ್ ಕೊಡುತ್ತೆ. ಎಕ್ಸಾಮಲ್ಲಿ ನಿಮಗೆ ಈ ಒಂದು ಚಾಪ್ಟರ್ ಮೇಲೆ ಒಂದೇ ಕ್ವಶನ್ ಬರೋ ಕಾರಣದಿಂದ ಇನ್ ಕೇಸ್ ನಿಮ್ಗೆ ಆ ಒಂದು 7 ಡಿಜಿಟ್ 8 ಡಿಜಿಟ್ ಸಂಖ್ಯೆ ಕೊಟ್ಟರು ಲಾಂಗ್ ಡಿವಿಷನ್ ಮೆಥಡ್ನ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡಿ. ಸೊ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. ಇದು ಮೊದಲು ಹೇಗೆ ಸಾಲ್ವ್ ಮಾಡಬೇಕಂತ ನೋಡೋಣ. 4096. ಸೊ ಲಾಂಗ್ ಡಿವಿಷನ್ ಮೆಥಡ್ ಇಲ್ಲಿ ಯೂಸ್ ಮಾಡ್ತಿರೋದು ಏನು ಯೂಸ್ ಮಾಡ್ತೀನಿ, ಲಾಂಗ್ ಡಿವಿಷನ್ ಮೆಥಡಿಂದ ಸ್ಕ್ವೇರ್ ರೂಟ್ನ ಫೈಂಡ್ ಔಟ್ ಮಾಡ್ತೀನಿ. ಲಾಂಗ್ ಡಿವಿಷನ್ ಮೆಥಡ್ ಓಕೆ. ಹೇಗೆ ಯೂಸ್ ಮಾಡ್ತೀರಾ, ಫಸ್ಟ್ ಈ ಸಂಖ್ಯೆ ಏನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಂಡಿದ್ದ ನಂತರ ಈ ಥರ ಕಾಲಮ್ ಹಾಕ್ಕೊಳ್ಳಿ. ಸೊ ಈಗ ನಾವೇನು ಮಾಡಬೇಕಂದ್ರೆ ಇಲ್ಲಿ ಪೇರಿಂಗ್ ಮಾಡಬೇಕು. ಏನು ಮಾಡಬೇಕು? ಪೇರಿಂಗ್ ಮಾಡಬೇಕು. ಈ ಕೊಟ್ಟಿರೋಂಥ ಸಂಖ್ಯೆಯಲ್ಲಿ ಏನಾದರೂ ಡೆಸಿಮಲ್ ಪಾಯಿಂಟ್ ಇದೆಯಾ? ಏನೂ ಇಲ್ಲ. ಡೆಸಿಮಲ್ ಪಾಯಿಂಟ್ ಇದ್ದರೆ ಅದು ಬೇರೆ ಮೆಥಡ್, ಅದು ಮುಂದೆ ತೋರಿಸ್ತೇನೆ. ಸೊ ಡೆಸಿಮಲ್ ಪಾಯಿಂಟ್ ಇಲ್ಲ, ಪ್ಯೂರ್ಲಿ ನ್ಯಾಚುರಲ್ ನಂಬರ್ ಇದೆ. ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ಹೇಗೆ ನಾವು ಬರ್ಕೊಳ್ಬೇಕಂದ್ರೆ, ಇಲ್ಲಿ ನೋಡಿ, ಈ ಸೈಡಿಂದ, ಇದು ಯಾವ ಸೈಡ್, ಈ ಸೈಡಿಂದ 2 ಡಿಜಿಟ್ನ ಮಾರ್ಕ್ ಮಾಡ್ಕೊತ ಬನ್ನಿ. ನೋಡಿ 2 ಡಿಜಿಟ್ಸ್. ಯಾವಾಗೂ ನಾವು ಈ ಕಡೆ ಲೆಫ್ಟ್ ಸೈಡಿಂದ ರೈಟ್ ಸೈಡಿಂದ 2 ಡಿಜಿಟ್ಸ್ನ ಮಾರ್ಕ್ ಮಾಡ್ಕೊತ ಬನ್ನಿ. ಸೊ 6 ಕಡೆಯಿಂದ ನಾನು ಬರ್ತೀನಿ, ರೈಟ್ ಸೈಡಿಂದ ಲೆಫ್ಟ್ ಸೈಡ್ ಕಡೆಗೆ ಹೋಗಬೇಕು. 2 ಡಿಜಿಟ್ಸ್ನ ಮಾರ್ಕ್ ಮಾಡಿ. 2 2 2 2 ಆ ಥರ ಸಿಂಗಲ್ ಡಿಜಿಟ್ ಬಂತು, ಸಿಂಗಲ್ ಡಿಜಿಟ್ ಹಾಗೆ ಉಳಿಸಿ. ಈಗ ನಾನಿಲ್ಲಿ 2 ಡಿಜಿಟ್ಸ್ನ ಮಾರ್ಕ್ ಮಾಡ್ತಾ ಬಂದರೆ, ಸೊ ಸಿಂಗಲ್ ಡಿಜಿಟ್ ಬಂದಿಲ್ಲ, ಓನ್ಲಿ 2 ಡಿಜಿಟ್ಸ್ ಇರೋಂಥ 2 ಪೇರ್ ಆಗಿದ್ದಾವೆ. ಈಗ ನೀವೇನು ಮಾಡಬೇಕಂದ್ರೆ, ಸ್ಕ್ವಯರ್ಸ್ ಯಾವ್ಯಾವಿದ್ದಾವೆ? 1 ಸ್ಕ್ವೇರ್ 1 ನಿಮ್ಗೆ ಗೊತ್ತಿದ್ದಾನೆ. 2 ಸ್ಕ್ವೇರ್ ಎಷ್ಟು 4, 3 ಸ್ಕ್ವೇರ್ ಎಷ್ಟು 9, 4 ಸ್ಕ್ವೇರ್ ಎಷ್ಟು 16, 6 ಸ್ಕ್ವೇರ್ ಎಷ್ಟು ಅಂತ 5 ಸ್ಕ್ವೇರ್ ಎಷ್ಟು 25, 6 ಸ್ಕ್ವೇರ್ ಎಷ್ಟಾಗುತ್ತೆ 36, 7 ಸ್ಕ್ವೇರ್ ಎಷ್ಟಾಗುತ್ತೆ 49, 8 ಸ್ಕ್ವೇರ್ ಎಷ್ಟಾಗುತ್ತೆ 64, 9 ಸ್ಕ್ವೇರ್ ಎಷ್ಟು 81, 10 ಸ್ಕ್ವೇರ್ ಎಷ್ಟು 100. ಇದು ನಿಮಗೆ ಗೊತ್ತಿದೆ.
ಈಗ ಇದ್ರಲ್ಲಿ ನೋಡಿ ಎಷ್ಟು ಡಿಜಿಟ್ಸ್ ಇಲ್ಲಿರೋದು 2 ಡಿಜಿಟ್ಸ್. ಸೊ 2 ಡಿಜಿಟ್ಸ್ ಇರುವಂಥ ಪರ್ಫೆಕ್ಟ್ ಸ್ಕೋರ್ನ ನೀವು ತೊಗೊಳ್ಬೇಕು. ಏನು 2 ಡಿಜಿಟ್ ಇರುವಂಥ ಪರ್ಫೆಕ್ಟ್ ಸ್ಕೋರ್. ಸಿಂಗಲ್ ಡಿಜಿಟ್ ಬಂತ ಸಿಂಗಲ್ ಡಿಜಿಟ್ ಅನ್ನೋದು ಪರ್ಫೆಕ್ಟ್ ಸ್ಕೋರ್, 3 ಡಿಜಿಟ್ ಬಂತ 3 ಡಿಜಿಟ್ಸ್ ಇರೋ ಪರ್ಫೆಕ್ಟ್ ಸ್ಕೋರ್ ಸ್ಟಾರ್ಟಿಂಗ್ ಕೇಸಲ್ಲಿ. ಸೊ ಈಗ ನನಗೆ ಇಲ್ಲಿ ಯಾವ ಸಂಖ್ಯೆನೇ ಇಲ್ಲಲ್ಲ, ಇಲ್ಲಿ ಎಷ್ಟಿದೆ 40 ಇದೆ. ಸೊ 40ಗೆ ನಿಯರೆಸ್ಟ್ ಪರ್ಫೆಕ್ಟ್ ಸ್ಕೋರ್ ಯಾವ್ದಿದೆ ನೋಡಿ, 49 ಇದೆ, 36 ಇದೆ. ಯಾವಾಗೂ ಚಿಕ್ಕ ಸಂಖ್ಯೆನ ತೊಗೊಳ್ಳಿ, ದೊಡ್ಡ ಸಂಖ್ಯೆ ತೊಗೊಳ್ಬಾರ್ದು. ಸೊ ಇದು ದೊಡ್ಡ ಸಂಖ್ಯೆ ಆಯಿತು, ಇದನ್ನು ಕಮ್ಮಿ ಮಾಡ್ತಾ ಇದ್ದೀನಿ, ಇದನ್ನು ಕ್ಯಾನ್ಸಲ್ ಮಾಡ್ಕೊಳ್ತೀನಿ, ಇದನ್ನು ತೊಗೊಳ್ತೀನಿ. ಯಾವುದು 36 40ಗಿಂತ ಚಿಕ್ಕದು. ಸೊ ಯಾವುದ್ರದ್ದು ಇದು ಪರ್ಫೆಕ್ಟ್ ಸ್ಕೋರು 36 ಅಲ್ವಾ. ಸೊ 6 ಯಾವಾಗೂ ಪರ್ಫೆಕ್ಟ್ ಸ್ಕೋರ್ ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡಬೇಕು. 6 ಎಷ್ಟಾಯಿತು 36. ಯಾಕೆ 36 ತೊಗೊಂಡು 40ಗಿಂತ ಚಿಕ್ಕ ಸಂಖ್ಯೆ. ಈಗ ಎಷ್ಟಾಯಿತು 40ಯಲ್ಲಿ 36 ಹೋದರೆ ನನಗೆ ಎಷ್ಟು ಬಂತು 4 ಬಂತು. ಎಷ್ಟು ಬಂತು 4 ಬಂತು. ಈಗ ನೀವು ಇಲ್ಲೇನು ಬರ್ದಿದ್ದೀರಾ, ಇಲ್ಲೇನು ಸಂಖ್ಯೆನ ಬರ್ಕೊಂಡಿದ್ದೀರಾ ಅದೇ ಸಂಖ್ಯೆನ ಇಲ್ಲಿ ಬರ್ಕೊಳ್ಳಿ ಮತ್ತಿನ್ನೊಂದು ಸಲ. ಸೊ ಇವಾಗ ಇವೆರಡನ್ನೇ ಆ್ಯಡ್ ಮಾಡಿ. ಎಷ್ಟಾಯಿತು 6 + 6 = 12. 6 + 6 ಎಷ್ಟಾಯಿತು 12 ಆಯಿತು. ಈಗ ಈ ಜಾಗದಲ್ಲಿ ಏನು ಫಿಲ್ ಮಾಡಬೇಕು, ಅದೇ ಸಂಖ್ಯೆನ ಇಲ್ಲೂ ಫಿಲ್ ಮಾಡಬೇಕು. ಇಲ್ಲಿ ಜಾಗದಲ್ಲಿ ಏನು ಫಿಲ್ ಮಾಡ್ತೀವಿ ಅದೇ ಸಂಖ್ಯೆನ ಇಲ್ಲೂ ಫಿಲ್ ಮಾಡಬೇಕು. ಆಗಿದ್ಮೇಲೆ ಅಲ್ಲಿ ಇದು ಈ ಜಾಗದ ಗೊತ್ತಾಯ್ತಾ. ನೆಕ್ಸ್ಟ್ ಇಲ್ಲಿ ಬರೋಣ. ಸೊ ಈಗ ನಾನು 40ಗೆ ಸಿಮ್ಯುಲೇಷನ್ ಮಾಡಿದೆ. ಈಗ ನೆಕ್ಸ್ಟ್ 96 ಎರಡೂ ಪೇರ್ ಇರುತ್ತಾನೆ. ಸೊ 2 ಡಿಜಿಟ್ಸಿಂದ ನಾನು ಪೇರ್ ಮಾಡಿದ್ದೀನಿ, ಆ 2 ಡಿಜಿಟ್ನ ಹಾಗೆ ತೊಗೊಳ್ಬೇಕು 96. ಈಗ 3 ಡಿಜಿಟ್ ಇರೋಂಥ ಸಂಖ್ಯೆ ನೋಡಬೇಕು ನಾನು. ಅದು ಹೆಂಗೆ 120 ಇದು ನೋಡಿ 12 ಇದೆ, ಇಲ್ಲಿ 1 ಬರ್ಕೊಂಡೆ ಅಂತ ಇಟ್ಕೊಳ್ಳಿ, ಇಲ್ಲಿ 1 ಬರೀಬೇಕು. ಅಂದರೆ 121 1 122 ಬರ್ಕೊಂಡೆ 122 2 4 ಬರ್ಕೊಂಡ್ರೆ 124 4 ಆ ರೀತಿಯಲ್ಲಿ. ಅಂದರೆ ಇಲ್ಲಿ ನಾವೇನು ಸಂಖ್ಯೆ ಬರಿತೀವಿ ಅದನ್ನೇ ಇಲ್ಲಿ ಬರಿಬೇಕು. ಸೊ ನಾನೇನು ಬರಿತೀನಿ ಅಂದರೆ 120 ನೋಡಿ 124 4 ಮಾಡ್ತೀನಿ. ಯಾಕಂದರೆ ಇಲ್ಲೂ 4 ಬರ್ಕೊಂಡ್ರೆ ಇಲ್ಲೂ 4 ಬರೀಲೇಬೇಕು. ಸೇಲ್ನೆಲ್ಲ ಸೇಮ್ ಡಿಜಿಟ್ನ ಬರ್ಕೊಳ್ಬೇಕು. ಅದು ಹೆಂಗಿರ್ಬೇಕಂದ್ರೆ ಮಲ್ಟಿಪ್ಲೈ ಮಾಡಿದ್ಮೇಲೆ ಏನು ಸಂಖ್ಯೆ ಬರುತ್ತೋ ಅದು ಇದಕ್ಕಿಂತ ಚಿಕ್ಕದೇ ಇರಬೇಕು. ದೊಡ್ಡದು ಬಂದರೆ ನಮ್ಮ ಸಿಮ್ಯುಲೇಷನ್ ಮಾಡೋಕ್ಕೆ ಬರಲ್ಲ, ಚಿಕ್ಕದೇ ಮಾಡಿ. ಸೊ 4 4 ಎಷ್ಟಾಯಿತು 16. 4 2 ಎಷ್ಟು 8, 8 + 1 9, 4 1 4 ಆಯಿತು 496. ನೋಡಿ 496 ಬರುತ್ತೆ. ಅಂದರೆ 124 4 ಕಂಪ್ಲೀಟಾಗಿ ನನಗೆ 496 ಸಿಗ್ತಿದೆ. ಸೊ ಹಾಗಾಗಿ ಈಗೇನಾಯಿತು 496ಅಲ್ಲಿ 496 ಹೋದರೆ 0 ಆಯಿತು. ದೇರ್ಫೋರ್ 4096ನ ಒಂದು ಸ್ಕ್ವಯರ್ ಏನಪ್ಪ, ಯಾವ ಸಂಖ್ಯೆದು ಇದು ಸ್ಕ್ವೇರ್ ರೂಟ್ ಅಂತಂದರೆ 64ದು ಸ್ಕ್ವೇರ್ ರೂಟ್. ಇಲ್ಲಿ ಮೇಲ್ಗಡೆ ಬಂದಿರೋ ತೊಗೊಳ್ಬೇಕು, ಇದಲ್ಲ ಮತ್ತು ಇದು ಮೇಲ್ಗಡೆ ಇರೋದು. ಸೊ ಎಷ್ಟಾಯಿತು 64. ನೀವು ಇದಕ್ಕೆ ಏನು ಆನ್ಸರ್ ಆಗಬೇಕು ಸಿ ಅಂತ ಚೂಸ್ ಮಾಡಬೇಕು. ಸೊ ಬೇಕಂದ್ರೆ ನೀವು ಚೆಕ್ ಮಾಡಿ ನೋಡಿ, 64 × 64 ಮಾಡಿದ್ರೆ ನಿಮಗೆ 4096 ಬರುತ್ತೆ. ಓಕೆ, ಕ್ಲಿಯರ್ ಆಯಿತಾ. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಇದೇ ಥರ ಕ್ವಶನು. ನೆಕ್ಸ್ಟ್ ಕ್ವಶನ್ ನೋಡಿ ಈ ಥರ ಇದೆ. ಫೈಂಡ್ ದಿ ಸ್ಕ್ವೇರ್ ರೂಟ್ ಆಫ್ 27225. ಇಲ್ಲಿ ಎಷ್ಟು ಡಿಜಿಟ್ ಇದು 5 ಡಿಜಿಟ್ ಇದು. ಹೋದ ಸಲ 4 ಡಿಜಿಟ್ ಇತ್ತು, ಇದಕ್ಕೆ ಎಷ್ಟಿದೆ ಇಲ್ಲಿ 5 ಡಿಜಿಟ್ ಇದೆ. ನೋಡಿ ಯೂನಿಟ್ಸ್ 10s 100s 1000s 10,000 ಪ್ಲೀಸ್ ಅಲ್ವಾ. ಸೊ ನಿಮಗೆ 5 ಡಿಜಿಟ್ ಇರುವಂಥ ಒಂದು ಸಂಖ್ಯೆ ಕೊಟ್ಟಿದ್ದಾರೆ. ಈ ಸಂಖ್ಯೆಯ ಈ ಒಂದು ನಂಬರಿನ ಏನು ಫೈಂಡ್ ಔಟ್ ಮಾಡೋಕ್ಕೆ, ಸ್ಕ್ವೇರ್ ರೂಟ್ ಫೈಂಡ್ ಔಟ್ ಮಾಡೋಕ್ಕೆ. ಏನು ಮಾಡೋಕ್ಕೂ ಸ್ಕ್ವೇರ್ ರೂಟ್ನ ಫೈಂಡ್ ಔಟ್ ಮಾಡೋಕ್ಕೆ. ಕ್ಯೂಬ್ ರೂಟ್ ಅಲ್ಲ, ಸ್ಕ್ವೇರ್ ರೂಟ್ನ ಫೈಂಡ್ ಔಟ್ ಮಾಡೋಕ್ಕೆ. ಹೆಂಗೆ ಮಾಡ್ತಾರೆ, ಸೇಮ್ ಬೈ ಯೂಸಿಂಗ್ ಲಾಂಗ್ ಡಿವಿಷನ್ ಮೆಥಡ್ ಯೂಸ್ ಮಾಡ್ಕೊಂಡೆ ಮಾಡ್ತೀನಿ. ಹೇಗೆ ಮಾಡ್ತಾರೆ 27225. ಓಕೆ, ಸೊ ಇವಾಗ ಇದಕ್ಕೆ ಲಾಂಗ್ ಡಿವಿಷನ್ ಮೆಥಡ್ನ ಫೈಂಡ್ ಔಟ್ ಮಾಡೋಣ. ಭಾಳ ಇಂಪಾರ್ಟೆಂಟ್ ಲಾಂಗ್ ಡಿವಿಷನ್ ಮೆಥಡು. ಯಾಕಂದರೆ ಮುಂದೆ ನ್ಯೂಮರಿಕಲ್ಸ್ ಏನು ಬರ್ತಾವೆ ಅವಕ್ಕೆಲ್ಲ ಲಾಂಗ್ ಡಿವಿಷನ್ ಮೆಥಡೇ ಯೂಸ್ ಮಾಡ್ಕೊಳ್ತೀವಿ. ಸೊ ಈಗ ಏನು ಮಾಡ್ತೀರಾ, ರೈಟ್ ಸೈಡಿಂದ 2 ಡಿಜಿಟ್ಸ್ 2 ಡಿಜಿಟ್ಸ್ ಆಯಿತು, 2 ಡಿಜಿಟ್ ಆಯಿತು, ಇದೊಂದು ಸಿಂಗಲ್ ಡಿಜಿಟ್ ಉಳಿದಂತ. ಸೊ ಈಗ ನಾವೇನು ಮಾಡಬೇಕು, ಸಿಂಗಲ್ ಡಿಜಿಟ್ ಇರುವಂಥ ಪರ್ಫೆಕ್ಟ್ ಸ್ಕ್ವೇರ್ನ ನೋಡ್ಕೊಳ್ಳಿ. 1 ಸ್ಕ್ವೇರ್ ಎಷ್ಟು 1, 2 ಸ್ಕ್ವೇರ್ ಎಷ್ಟು 4, 3 ಸ್ಕ್ವೇರ್ ಎಷ್ಟು 9, 4 ಸ್ಕ್ವೇರ್ ಎಷ್ಟು 16. ಸೊ ಇದು ಡಬಲ್ ಡಿಜಿಟ್ ಆಯ್ತಲ್ವಾ. ಸಿಂಗಲ್ ಡಿಜಿಟ್ ಇರೋದಂದ್ರೆ ಇಷ್ಟರಲ್ಲೇ ಯೂಸ್ ಮಾಡಬೇಕು. ಸೊ ಇಲ್ಲಿ ಎಷ್ಟಿದೆ 2ಗಿಂತ ಚಿಕ್ಕದಿರೋದೇ ತೊಗೊಳ್ಬೇಕು. ಇದು 2ಗಿಂತ ದೊಡ್ಡದಿದೆ 4, ಇದು ತೊಗೊಳಕ್ಕೆ ಬರಲ್ಲ. ಇದು 2ಗಿಂತ ದೊಡ್ಡದಿದೆ, ಇದು ತೊಗೊಳಕ್ಕೆ ಬರಲ್ಲ. 2ಗಿಂತ ಚಿಕ್ಕದಿರೋ ಇದಿದೆ. ಅಂದರೆ 1 1 ಎಷ್ಟು 1 ಆಯಿತು. ಸೊ 2 ಅಲ್ಲಿ 1 ಹೋದರೆ 1 ಆಯಿತು. ಈಗೇನು ಮಾಡ್ತಾರೆ, ಈ 2 ಡಿಜಿಟ್ನ ಕೆಳಗಿಳಿಸ್ಬೇಕು 72. ಇಲ್ಲೇನು ಮಾಡ್ತಾರೆ, ಇಲ್ಲಿ ಏನು ಬರೆದಿದ್ರು ಅದೇ ಸಂಖ್ಯೆನ ಕೆಳಗಿಳಿಸ್ಬೇಕಂತಂದ ಅದೇ ಸಂಖ್ಯೆನ ಬರೆದ್ಬಿಟ್ಟು ಆ್ಯಡ್ ಮಾಡಬೇಕು. ಎಷ್ಟಾಗುತ್ತೆ 2 ಆಗುತ್ತೆ. ಇದು ಯಾವಾಗ ನೋಡಿ ಇಲ್ಲಿ ಏನು ಬರೆದಿರ್ತೀರೋ ಅದನ್ನೇ ಇಲ್ಲಿ ಬರೀಬೇಕು, ಅದನ್ನು ಆ್ಯಡ್ ಮಾಡಬೇಕು. ಸೊ ಆ್ಯಡ್ ಮಾಡಿದ ನಂತರ ನನಗೆ ಎಷ್ಟು ಬಂತು 2 ಬಂತು. ಈಗ ನಾವೇನು ಮಾಡಬೇಕು, ಇಲ್ಲಿ ಯಾವ ಸಂಖ್ಯೆನ ಫಿಲ್ ಮಾಡಬೇಕಂತ ನೋಡಬೇಕು. ಸೊ ಈಗ ಎಷ್ಟಿದೆ, ಇಲ್ಲಿ 172 ಇದೆ. ಸೊ 2ಗೆ ಏನು ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ಏನು ಬರುತ್ತಾರೆ ಅದೇ ಇಲ್ಲಿ ಬರೀಬೇಕು. ಅವೆರಡು ಮಲ್ಟಿಪ್ಲೈ ಮಾಡಿದ್ರೆ 172 ಆದರೂ ಇರಬೇಕು, 172ಗಿಂತ ಕೆಳಗಡೆ ಆದರೂ ಇರಬೇಕು. ಫಾರ್ ಎಕ್ಸಾಂಪಲ್ ನನಗೆ ಏನು ಮಾಡೋಣ, 24 ಅಲ್ಲ 24 4 ನೋಡೋಣ. 24 4 4 ಎಷ್ಟಾಯಿತು 16, 4 2 ಎಷ್ಟು 8, 8 + 1 9, 96. ಸೊ 172ಗಿಂತ ಭಾಳ ಚಿಕ್ಕದಾಯಿತು. ನೋಡೋಣ ಇನ್ನೂ ಒಂದು ಟ್ರೈ ಮಾಡಿ ನೋಡಿ. 25 × 5 ಮಾಡಿ, 5 5 25, 5 2 10, 10 + 2 125 ಆಯಿತು. 172ಗಿಂತ ಚಿಕ್ಕದಾಯಿತು, ಬಟ್ ಓಕೆ ಯೂಸ್ ಮಾಡ್ಬೋದು. ಬಟ್ 26 ಟ್ರೈ ಮಾಡಿ ನೋಡಿ. 26 6 6 36, 6 2 12, 12 + 3 18 ಅಲ್ವಾ. 12 + 3 is 18. 6 2 12 ಸಾರಿ 6 2 12 ಆಗುತ್ತೆ.
6 6 36, ಸಾರಿ 6 6 36, 6 2 12, 12 ಪ್ಲಸ್ 3 is 15, ಅಂದರೆ 156 ಆಯಿತು. ಎಷ್ಟಾಯಿತು? 156. ಇನ್ನು ನೀವು ಬೇಕಂದರೆ 27ಗೂ ಟ್ರೈ ಮಾಡಿ ನೋಡಿರಿ. 27 ಮಾಡಿರಿ, 27 7 7 7 49, 7 2 14, 14 ಪ್ಲಸ್ 4 is 18, 189. 189 772ಗಿಂತ ದೊಡ್ಡದಾಯಿತು. ಸೊ ನಾನು 27 7 ಮಾಡೋಕ್ಕಾಗಲ್ಲ. ಇನ್ನೇನು ಯೂಸ್ ಮಾಡಬೇಕು? 26 6 6 ಇಲ್ಲೇನು ಬರಿತೀನಿ ಅದೇ ಸಂಖ್ಯೆ ಇಲ್ಲೂ ಬರಿಬೇಕಂತ ಹೇಳಿದೆ. ಸೊ ಇದು ಎಷ್ಟಾಗುತ್ತೆ? 156 ಆಗುತ್ತೆ. ಈಗ ನೋಡಿ 172 ಅಲ್ಲಿ ಏನು 172 ಅಲ್ಲಿ 6, ಇಲ್ಲಿ 7ಅಲ್ಲಿ 1 ತೊಗೊಂಡ್ರೆ 12, 12ಅಲ್ಲಿ 6 ಹೋದರೆ 6 ಆಯಿತು. ಇಲ್ಲಿ ನೆಕ್ಸ್ಟ್ ಇರುತ್ತೆ 1 ಆ ಕಡೆ ಕ್ಯಾರಿ ಫಾರ್ವರ್ಡ್ ಇದೆ, 6 ಆಗಿದೆ. 6ಅಲ್ಲಿ 5 ಹೋದರೆ 1 ಆಯಿತು, 1ಅಲ್ಲಿ 1 ಹೋದರೆ 0 ಆಯಿತು. ಎಷ್ಟು ಬಂತು? 16 ಬಂತು. ಎಷ್ಟು ಬಂತು? 16 ಬಂತು. ಈಗ ಏನು ಮಾಡ್ತಾರೆ? 2 ಡಿಜಿಟ್ಸ್ ಇಳಿಸಿದಾಯ್ತು. ಮತ್ತೆ ಈಗ ಏನು ಮಾಡಬೇಕು? ಈ 2 ಡಿಜಿಟ್ಸ್ನ ಇಳಿಸ್ಬೇಕು, ಇಲ್ಲಿ ಈ 2 ಡಿಜಿಟ್ಸ್ನ. ಸೊ ಇದೇನಾಗುತ್ತೆ? 25. ಇಲ್ಲೇನು ಮಾಡಬೇಕು? ಇಲ್ಲಿ ಎಷ್ಟು ಬರೆದಿದ್ರು ಅಷ್ಟನ್ನೇ ಬರ್ಕೊಂಡು ಆ್ಯಡ್ ಮಾಡಬೇಕು. 26 ಪ್ಲಸ್ 6 is 32. ಈಗ ಇಲ್ಲಿ ಏನು ಫಿಲ್ ಮಾಡ್ತಿರೋ ಅದನ್ನೇ ಇಲ್ಲೂ ಫಿಲ್ ಮಾಡಬೇಕು. ಏನು ಅಲ್ಲೇನು ಫಿಲ್ ಮಾಡ್ತಿರೋ ಅದನ್ನೇ ಫಿಲ್ ಮಾಡಬೇಕು. ಸೊ ಈಗ ನಾನು 32 ಇಂಟು 5 ಮಾಡಿ. 32 5 ಅಲ್ಲ, 32 352 ಸಾರಿ. ಯಾಕಂದರೆ ಸಿಂಗಲ್ ಡಿಜಿಟ್ ಬರೆದಾಗ 352 ಆ ಥರ ಹೆಂಗಾಗುತ್ತೆ ಅಂದರೆ 3 to 3 ಬರ್ಕೊಂಡ್ರೆ ಹಿಂಗೂ 3 ಬರಬೇಕು, ಇಲ್ಲೂ 3 ಬರ್ಕೊಂಡ್ರೆ ಇಲ್ಲೂ 3ನೇ ಬರಬೇಕಲ್ವಾ. ಸೊ ಆ ಥರ ನಾನು ಹೇಳ್ತಿರೋದು. ಸೊ ನನಗೆ 323 3 ಬರ್ಕೊಂಡ್ರೆ ಸಂಖ್ಯೆ ಚಿಕ್ಕದೇ ಆಗುತ್ತೆ. ಬಟ್ ನಾನೇನು ಮಾಡ್ತೀನಿ? 325 5 ಮಾಡ್ಕೊಳ್ತೀನಿ. ನನ್ನ ನಿಯರೆಸ್ಟ್ ನಂಬರ್ ಅಂತ ಕಾಣುತ್ತೆ ನನಗೆ. 5 5 25, 5 2 10, 10 ಪ್ಲಸ್ 2 is 12, 5 3 15, 15 ಪ್ಲಸ್ 1 is 16. ಎಷ್ಟಾಯಿತು? 15 ಪ್ಲಸ್ 1 is 16 ಬಂತು ಅನಿಸುತ್ತೆ ನಿಮಗೆಲ್ಲ ಸಿಂಪ್ಲಿಫಿಕೇಷನ್ ಇದು. ಎಷ್ಟಾಯಿತು? 16. ಸೊ ಈಗ ನೋಡಿ 165 1625 ಇದೆ, ಇಲ್ಲೂ 1625. ಅಂದರೆ 32 ಅನ್ನೋ ಬದಲು 32 ಪಕ್ಕದಲ್ಲಿ ಏನು ಬರೆದ್ರೆ ಬೆಟರ್ ನೀವು? 325 ಅಂದರೆ 325 325 5 ಎಷ್ಟಾಯಿತು? 1625 ಆಯಿತು. ಸೊ ಸೊಲ್ಯೂಷನ್ ಎಷ್ಟು ಬಂತು? 0. ದೇರ್ಫೋರ್ ಇಲ್ಲಿಂದ ಏನು ಅರ್ಥ ಮಾಡ್ಕೋಬೋದು ನಾನು? 27225ಗೆ ಸ್ಕ್ವೇರ್ ರೂಟ್ ಯಾವುದಾಗುತ್ತೆ? 165 ಆಗುತ್ತೆ. 27225ಗೆ ಪರ್ಫೆಕ್ಟ್ ಸ್ಕ್ವೇರ್ ಯಾವುದು? 165. ಎಷ್ಟು ಅಂದರೆ 165 27225 ಬರುತ್ತೆ. ಸೊ ಈ ರೀತಿಯಲ್ಲಿ ನಾವೇನು ಮಾಡಬೇಕು? ನಂಬರ್ಸ್ದು ಸ್ಕ್ವೇರ್ ರೂಟ್ನ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ನಿಮಗೆ ಈಗ 5 ಡಿಜಿಟ್ದು ಗೊತ್ತಾಯ್ತಾ? ಈ 6 ಡಿಜಿಟ್ದು ನೋಡೋಣ ಅಂತ. ನೆಕ್ಸ್ಟ್ ಕ್ವಶನ್ ನೋಡಿ, ಈ ರೀತಿಯಲ್ಲಿದೆ. ಸೊ ನಿಮಗೆ ಫೈಂಡ್ ಈ ಥರ ವ್ಯಾಲ್ಯೂ ಕೊಡಿದ್ರೆ ಫೈಂಡ್ ದಿ ಸ್ಕ್ವೇರ್ ರೂಟ್ ಅಂತ ಏನು ವರ್ಡಿಂಗ್ಸಲ್ಲಿ ಮೆನ್ಷನ್ ಮಾಡಿಲ್ಲ. ಸೊ ನೀವು ನೋಡಿ ಅರ್ಥ ಮಾಡ್ಕೊಳ್ಬೇಕು ಇದನ್ನು, ಸ್ಕ್ವೇರ್ ರೂಟ್ ಫೈಂಡ್ ಔಟ್ ಮಾಡೋಕ್ಕೆ ಕೇಳಿದ್ದಾರೆ ಅಂತೇಳಿ. ಸೊ ನೋಡಿ ಇಲ್ಲಿ ಈ ರೂಟ್ ಮೇಲೆ 2 ಇದ್ದರೆ ಈ ಒಂದು ಸಂಖ್ಯೆಯ ಸ್ಕ್ವೇರ್ ರೂಟ್ನ ಫೈಂಡ್ ಔಟ್ ಮಾಡಿ ಅಂತ. ಆ ಒಂದು ರೂಟ್ ಮೇಲೆ 2 ಇಲ್ಲದೇ ಇದ್ದರೂ ಆಗಲೂ ಅರ್ಥ ಏನು? ಸ್ಕ್ವೇರ್ ರೂಟ್ ಫೈಂಡ್ ಔಟ್ ಮಾಡಿ ಅಂತಲೇ ಅರ್ಥ. ಸೊ ಅಲ್ಲಿ ಇದ್ದರೂ ಇಲ್ಲದೇ ಇದ್ದರೂ 2 ಇದೆ ಅಂತ ಅರ್ಥ. ಸೊ ಸ್ಕ್ವೇರ್ ರೂಟ್ ಆಫ್ ಆ ಪರ್ಟಿಕ್ಯುಲರ್ ನಂಬರ್ದು ಫೈಂಡ್ ಔಟ್ ಮಾಡಿ ಅಂತ ಕೇಳಿದೆ ನಮಗೆ ಇಂಡೈರೆಕ್ಟಾಗಿ. ಸೊ ಈಗ ಈ ಪ್ರಶ್ನೆನ ನಾವೇನು ಮಾಡೋಣ? ಇಲ್ಲಿ ನೋಡಿ ಎಷ್ಟು ಡಿಜಿಟ್ ಇದೆ? 2 2 4 6 ಡಿಜಿಟ್ ಇದೆ. ಸೊ 6 ಡಿಜಿಟ್ ಇರುವಂಥ ಸಂಖ್ಯೆಯ ಒಂದು ಪರ್ಫೆಕ್ಟ್ ಸ್ಕ್ವೇರ್ ಫೈಂಡ್ ಔಟ್ ಮಾಡ್ತಿದ್ವಿ. ಸೊ ನಿಮಗೆ 6 ಡಿಜಿಟನ್ನು ಕೇಳಿ 8 ಡಿಜಿಟನ್ನು ಕೇಳಿ ನಾವೇನು ಮಾಡೋಣ? ಲಾಂಗ್ ಡಿವಿಷನ್ ಮೆಥಡ್ ಯೂಸ್ ಮಾಡ್ಕೊಂಡು ಫೈಂಡ್ ಔಟ್ ಮಾಡೋಣ. ಸೊ 2 7 3 5 2 9. ಸೊ ಇದನ್ನೇನು ಮಾಡೋಣ? ಲಾಂಗ್ ಡಿವಿಷನ್ ಮೆಥಡ್ ಯೂಸ್ ಮಾಡಬೇಕೀಗ. ಏನು ಯೂಸ್ ಮಾಡ್ತಿದ್ದೀವಿ? ಲಾಂಗ್ ಡಿವಿಷನ್ ಮೆಥಡ್ ಯೂಸ್ ಮಾಡ್ತಾಯಿದ್ದೀವಿ. ವೆರಿ ವೆರಿ ಇಂಪಾರ್ಟೆಂಟ್ ಈ ಲಾಂಗ್ ಡಿವಿಷನ್ ಮೆಥಡ್. ಎಕ್ಸಾಮ್ಸಲ್ಲಿ ನಿಮಗೆ ಲಾಂಗ್ ಡಿವಿಷನ್ ಮೆಥಡ್ ಅಂದರೆ ಈ ಸ್ಕ್ವೇರ್ ರೂಟ್ಸ್ ಮೇಲೆ ನಿಮ್ಗೆ ಕೇಳಿದ್ರೆ ಒಂದು ಕ್ವಶನ್ ಬರುತ್ತೆ, ಅದನ್ನು ಹೇಗೆ ಫೈಂಡ್ ಔಟ್ ಮಾಡೋಕ್ಕಂತ ಗೊತ್ತಿರಬೇಕಷ್ಟೆ. ಸೊ ಈಗ ನಾನೇನು ಮಾಡ್ತೀನಿ? ಏನು ಮಾಡಬೇಕು? ಪೇನಿಂಗ್ ಮಾಡ್ತಾ ಬರಬೇಕು. ಎಲ್ಲಿಂದ? ರೈಟ್ ಸೈಡಿಂದ. ಡಬಲ್ ಡಿಜಿಟ್ ಡಬಲ್ ಡಿಜಿಟ್ ಡಬಲ್ ಡಿಜಿಟ್ ಪೇರ್ ಮಾಡ್ದಾಯ್ತಾ? ಸಿಂಗಲ್ ಡಿಜಿಟ್ ಹೋದರೆ ಸಿಂಗಲ್ ಡಿಜಿಟ್ ಹಾಗೆ ಇಡ್ತೀವಿ. ಈಗೆಲ್ಲವೂ ಪೇರ್ ಇದ್ದಾನೆ, ಡಬಲ್ ಡಿಜಿಟ್ ಇರೋಂಥ 3 ಪೇರ್ ಇದ್ದಾವೆ. ಸೊ ಈಗ ಎಲ್ಲಿಂದ ಬರ್ತೀರಾ? 1 ಸ್ಕ್ವೇರ್ 1 2 ಡಿಜಿಟ್ಸ್ ಇರೋವಂಥ ಪರ್ಫೆಕ್ಟ್ ಸ್ಕ್ವೇರ್ ನೋಡಬೇಕು. 2 ಸ್ಕ್ವೇರ್ ಎಷ್ಟಾಯಿತು? 4. 3 ಸ್ಕ್ವೇರ್ ಎಷ್ಟು? 9. 4 ಸ್ಕ್ವೇರ್ 16 ಆಯಿತು. ಸೊ 16 ಬರ್ಕೊಳ್ಬೋದು. ಇನ್ನು 27ಗಿಂತ ಚಿಕ್ಕದೇ ಇದೆ, ಬಟ್ ಇನ್ನೂ ಒಂದು ಸಲ ಟ್ರೈ ಮಾಡಿ ನೋಡಿ. 5 ಸ್ಕ್ವೇರ್ಗೂ ನೋಡಿ ಎಷ್ಟು ಬಂತು? 25. ಸೊ ನಿಯರೆಸ್ಟ್ ನಂಬರ್ ಆಯಿತಾ? 6 ಸ್ಕ್ವೇರು 2 ಡಿಜಿಟೇ, ಬಟ್ ಏನಾಯಿತು? 27ಗಿಂತ ದೊಡ್ಡದಾಯಿತು. ಸೊ ಇದನ್ನು ಯೂಸ್ ಮಾಡಬೇಡಿ, ಇದನ್ನು ಯೂಸ್ ಮಾಡಿ. ಇದು ಭಾಳ ಚಿಕ್ಕದಾಯಿತು, ಅದಕ್ಕಿಂತ ಸ್ವಲ್ಪ ನಿಯರೆಸ್ಟ್ ನಂಬರ್ ನೋಡಬೇಕು. ಆ ಒಂದು 27ಗೆ ನಿಯರೆಸ್ಟ್ ಪರ್ಫೆಕ್ಟ್ ಸ್ಕ್ವೇರ್. ಸೊ ಏನು ಮಾಡ್ತೀರಾ? 5 5 25. ಸೊ ಇಲ್ಲಿಗೇನಾಯಿತು? 2 ರಿಮೈಂಡರ್. ಯಾಕೆ? ಸಬ್ಟ್ರ್ಯಾಕ್ಟ್ ಮಾಡ್ತೀವಿ. ಇಲ್ಲೇನು ಬರೆದಿದ್ರು ಅದನ್ನೇ ಇಲ್ಲಿ ಬರ್ಕೊಂಡು ಅವೆರಡನ್ನ ಏನು ಮಾಡಬೇಕು? ಆ್ಯಡ್ ಮಾಡಬೇಕು. ಎಷ್ಟಾಯಿತು? 10 ಆಯಿತು. ಈಗ ಇಲ್ಲೇನು ಬರೀತಿರೋ ಅದೇ ಸಂಖ್ಯೆ ಇಲ್ಲಿ ಬರಬೇಕು. ಸೊ ಇವಾಗ ಏನು ಮಾಡೋಣ? ಈ ಡಬಲ್ ಡಿಜಿಟ್ನ ಇಳಿಸ್ಬೇಕು. ಕರೆಕ್ಟಾಗಿ 35. ಸೊ ಈಗ 235ಗೆ ನಿಯರೆಸ್ಟ್ ನಂಬರ್ ನೋಡಿರಿ. ಸೊ ನಾನು 102ಗೆ 102 2 102 2 ಇಲ್ಲಿ ಏನು ಬರೆದಿದ್ದು ಅದೇ ಬರ್ದಿದ್ದು ನೋಡಿ. 102 2 ಎಷ್ಟು ಬರುತ್ತೆ?
102 204, ಅದಕ್ಕಿಂತ ಮೇಲ್ಗಡೆ ಹೋದರೆ 103 ಮೂರಲೇ ಹೋದರೆ 306 ಬರುತ್ತೆ, 235ಗಿಂತ ದೊಡ್ಡದಾಯಿತು. ಸೊ 103 3 ಮಾಡಿದ್ರೆ 306 ಬರುತ್ತೆ. ಸೊ ಅದು ನಮಗೆ 235ಗಿಂತ ಬಿಗ್ಗರ್ ಆಯಿತು. ಸೊ 235ಗಿಂತ ಚಿಕ್ಕದೇ ನೋಡಬೇಕು. ಸೊ 102 2 ಮಾಡಿದ್ರೆ 204. ಸೊ ಈಗ ಎಷ್ಟು ಉಳಿತು ಇಲ್ಲಿ 31 ಉಳಿತು. ಎಷ್ಟು ಉಳಿತು 31, ಯಾಕೆ 235ಅಲ್ಲಿ 204 ಹೋದರೆ 31 ಉಳಿತು. ಈಗ ಇಲ್ಲಿ 2 ಬರೆದ್ರೆ ಅದನ್ನು ಆ್ಯಡ್ ಮಾಡಿರಿ, ಎಷ್ಟು ಬಂತು 104 ಆಯಿತು. ಈಗ ಇಲ್ಲಿ ಏನು ಬರೀತಿರೋ ಸಿಮಿಲರ್ ನಂಬರ್ ಬರೀಬೇಕು. ಈಗ ನೆಕ್ಸ್ಟ್ ಏನು ಮಾಡೋಣ, ಇಲ್ಲಿ 2 ಡಿಜಿಟ್ ಆಯಿತು. ಈಗ ನೆಕ್ಸ್ಟು 2 ಡಿಜಿಟ್ ಇಳಿಸ್ತಾ ಇದ್ದೀನಿ, ಎಷ್ಟು 29. ಈಗ 104 5 ಮಾಡಿ ನೋಡಿ, 104 5 ಮಾಡಿ, 5 5 25, 5 4 20 20. ನೆಕ್ಸ್ಟು 50 ಇದು 500 ಬರಲ್ಲ, ಮೇಲುಗಡೆ ಎಷ್ಟಿದೆ ಇಲ್ಲಿ 2 ಇದೆ ತಾನೆ, 2 ಬರೀತಾರೆ, 5 1 5. ಇದು ಭಾಳ ದೊಡ್ಡ ಸಂಖ್ಯೆ ಆಯಿತು. ಏನಾಯಿತು, ಭಾಳ ದೊಡ್ಡ ಸಂಖ್ಯೆ ಆಗೋಯ್ತು ಇದು. ಯಾಕಂದರೆ 5000 ಬರುತ್ತೆ, ಅಲ್ಲಿರೋದು ಎಷ್ಟು 3000 ಇರೋದು. ನಿಮಗೆ ಎಷ್ಟಿದೆ 3000 ಇದೆ. ಸೊ ಏನು ಬರ್ಕೊಟ್ರೆ ನಮಗೆ ಬೆಟರ್ ಆಗುತ್ತೆ ನೋಡಿ. ಒಂದು ಸಲ 104 3 ಮಾಡಿ, 103 3 ಯಾಕಂದರೆ 3000 ಹತ್ರ ಬರುತ್ತೆ. 3 3 9, 3 4 12, ಇಲ್ಲಿ 2 ಅಲ್ಲಿ ಕ್ಯಾರಿ ಫಾರ್ವರ್ಡ್ 1, ಮತ್ತು 3 1 3 ಅಂತ ಬರೆದುಬಿಟ್ಟಿದ್ರೆ ಅವನ್ನೇ ಹೆಂಗಿದೆಯೋ ಹಂಗೆ ಇಡಬೇಕು. 0 ಗಿಡ ಮೇಲ್ಗಡೆ ತಂದಾಗ 3 1 3 ಎಷ್ಟು ಬಂತು 3129 ಬಂತು. ಅಂದರೆ 104 3ಗೆ 3 ಮಲ್ಟಿಪ್ಲೈ ಮಾಡಿದ್ರೆ 104 3 104 1043 3 ಎಷ್ಟು ಬರುತ್ತೆ 3129 ಬರ್ತದೆ. ರಿಮೈಂಡರ್ ಎಷ್ಟು ಬಂತು 0 ಬಂತು. ಸೊ ಹಾಗಾಗಿ ಇಲ್ಲಿಂದ ನಾವೇನು ಅರ್ಥ ಮಾಡ್ಕೋಬೋದು, ಸ್ಕ್ವಯರ್ ರೂಟ್ ಆಫ್ ಯಾವುದ್ರದ್ದು 273529 ಎಷ್ಟಂತ ಅರ್ಥ ಆಯಿತು 523 ಅಂತ ಅರ್ಥ ಆಯಿತು. ಎಷ್ಟು 523 523 ಅಷ್ಟೇ. ಈ ಥರ ಫೈಂಡ್ ಔಟ್ ಮಾಡಬೇಕು. ಈಗ ನಾವು ಈಗೇನೋ ನಿಮಗೆ 2 ಡಿಜಿಟ್ 4 ಡಿಜಿಟ್ 5 ಡಿಜಿಟ್ ಹೆಂಗೆ ನಾನು ಕೊಟ್ಟರು ಲಾಂಗ್ ಡಿವಿಷನ್ ಮೆಥಡ್ ಕೊಡ್ತೀರಾ. ಬಟ್ ಈಗ ಅದೇ ನಮಗೆ ಡೆಸಿಮಲ್ ಪಾಯಿಂಟ್ ಬಂದರೆ ಹೆಂಗೆ ಮಾಡೋದಂತ ನೋಡೋಣ. ಸೊ ನೋಡಿ, ಇದು ನಮಗೆ ಕೊಟ್ಟಿರೋಂಥ ಪ್ರಶ್ನೆ. ಸೊ ನಿಮಗೇನು ಕ್ವಶನಲ್ಲಿ ನೋಡಿ, ಫೈಂಡ್ ದಿ ಸ್ಕ್ವೇರ್ ರೂಟ್ ಆಫ್ 11.56 ಡೆಸಿಮಲ್ ಪಾಯಿಂಟ್ ಕೊಟ್ಟಿದ್ದಾನೆ. ಸೊ ಡೆಸಿಮಲ್ ಪಾಯಿಂಟ್ ಕೊಟ್ಟಾಗ ಹೇಗೆ ಮಾಡ್ತೀವಿ, ಇದು ವೆರಿ ವೆರಿ ಇಂಪಾರ್ಟೆಂಟು. ಡೆಸಿಮಲ್ ಪಾಯಿಂಟ್ ಕೊಟ್ಟಿರೋಂಥ ಕ್ವಶನ್ನ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಎಕ್ಸಾಮಲ್ಲಿ ಡೆಸಿಮಲ್ ಪಾಯಿಂಟ್ ಕೊಟ್ಟಿರೋಂಥ ಕ್ವಶನ್ ಮಾಡೋದಕ್ಕೆ ಈಸಿ ಆಗಿಬಿಡುತ್ತೆ. ಸೊ ನಮ್ಗೆ ಕೊಟ್ಟಿರೋದೇನು 11.56. ಓಕೆ, ಇದನ್ನು ನಾವೇನು ಮಾಡ್ತೀನಿ, ಲಾಂಗ್ ಡಿವಿಷನ್ ಮೆಥಡಿಂದನೇ ಸಾಲ್ವ್ ಮಾಡ್ತೀನಿ. ಲಾಂಗ್ ಡಿವಿಷನ್ ಮೆಥಡಿಂದನೇ ಸಾಲ್ವ್ ಮಾಡ್ತಾಯಿದ್ದೀನಿ. ಹೇಗೆ ಮಾಡ್ತಾರೆ, ಸೇಮ್ ಪ್ರಿನ್ಸಿಪಲೇ. ಬಟ್ ಏನಂದರೆ ನಾವು ಏನು ಪೇರಿಂಗ್ ಮಾಡ್ತಿದ್ವಿ ಇದೊಂದು ಸ್ವಲ್ಪ ಚೇಂಜ್ ಆಗುತ್ತೆ. ಸೊ ನಮಗೆ 2 5 3 6 ಮಾಡಿದ್ರೆ ನಾವೇನು ಬರ್ತಿದ್ವಿ, ರೈಟ್ ಸೈಡಿಂದ ಬರ್ತಿದ್ವಿ ಅಲ್ವಾ. ಅದೇ ಡೆಸಿಮಲ್ ಪಾಯಿಂಟ್ ಕೊಟ್ಟರೆ ಏನು ಮಾಡಬೇಕು, ಡೆಸಿಮಲ್ ಪಾಯಿಂಟ್ ಕೊಟ್ಟರೆ ಈ ಕಡೆದು ಅಲ್ವಾ, ಈ ಕಡೆದು ಪಾರ್ಟ್ ರೈಟ್ ಸೈಡ್ ಪಾರ್ಟು ಲೆಫ್ಟ್ ಸೈಡ್ ಪಾರ್ಟ್ ಎರಡು ಇರುತ್ತೆ. ಒಂದನ್ನು ಇಂಟಿಗ್ರಲ್ ಪಾರ್ಟ್ ಅಂತ ಕರಿತೀವಿ, ಅದು ಈ ಕಡೆ ಇಂಟಿಗ್ರಲ್ ಪಾರ್ಟ್. ಸೊ ಅದರಲ್ಲಿ ನಿಮಗೆ 2 ಪಾರ್ಟ್ ಇದೆ. ಒಂದು ಇಂಟಿಗ್ರಲ್ ಪಾರ್ಟ್, ಯಾವ ಸೈಡ್ ಇರೋದು, ಈ ಸೈಡ್ ಇರೋದು. ಈ ಕಡೆ ಇರೋದನ್ನ ಡೆಸಿಮಲ್ ಪಾರ್ಟ್ ಅಂತ ಕರಿತೀವಿ. ಸೊ ಇದು ಏನು ಡೆಸಿಮಲ್ ಪಾರ್ಟ್ ಅಂತೀವಿ. ಇದನ್ನೇನಂತ ಕರಿತೀವಿ, ಇಂಟಿಗ್ರಲ್ ಪಾರ್ಟ್ ಅಂತ ಕರಿತೀರಾ. ಇಂಟಿಗ್ರಲ್ ಪಾರ್ಟ್ ಎಕ್ಸಾಮಲ್ಲಿ ಕೇಳ್ಬೋದಲ್ವ, ಅದನ್ನು ಒಂದು ನೆನ್ಪಿಟ್ಕೊಂಡ್ರೆ ಬೆಟರ್. ಸೊ ನಿಮಗೆ ಡೆಸಿಮಲ್ ಪಾರ್ಟ್ ಕಡೆ ಏನು ನಂಬರ್ಸ್ ಇದ್ದಾವೆ ಅದಕ್ಕೆ ಹೆಂಗೆ ಮಾಡಬೇಕಂದ್ರೆ ಪೇರಿಂಗು ನೀವು ಈ ಡೈರೆಕ್ಷನಲ್ಲಿ ಹೋಗಬೇಕು. ಅದೇ ಇಂಟಿಗ್ರಲ್ ಪಾರ್ಟಲ್ಲಿರೋಂಥ ನಂಬರ್ಸ್ಗೆ ಹೆಂಗೆ ಹೋಗ್ಬೇಕಂದ್ರೆ ಈ ಡೈರೆಕ್ಷನ್ ನೀವು ಪೇರಿಂಗ್ ಮಾಡ್ತಾ ಹೋಗಬೇಕು. ಫಾರ್ ಎಕ್ಸಾಂಪಲ್ 24.3525 ಅಂತ ಇಟ್ಕೊಳ್ಳಿ, ಡೆಸಿಮಲ್ ಪಾಯಿಂಟ್ ಇದೆಯಾ. ಸೊ ಡೆಸಿಮಲ್ ಪಾಯಿಂಟಿನ ಆ ಕಡೆ ಅಂದರೆ ಡೆಸಿಮಲ್ ಪಾರ್ಟ್ ಕಡೆ ಯಾವುದು, ಇದು ಡೆಸಿಮಲ್ ಪಾರ್ಟ್, ಇದೇನು ಇಂಟಿಗ್ರಲ್ ಪಾರ್ಟ್. ಸೊ ಡೆಸಿಮಲ್ ಪಾರ್ಟಲ್ಲಿ ಹೆಂಗೆ ಹೋಗ್ತಾರೆ, ಹಿಂಗೆ ಮಾಡ್ತಾ ಹೋಗಬೇಕು. ಇಂಟಿಗ್ರಲ್ ಪಾರ್ಟ್ ಕಡೆ ಈ ಕಡೆ ಬರಬೇಕು. ಸೊ ಪೇರಿಂಗ್ ಮಾಡ್ತಾ ಬಂದರೆ ಈ ಥರ ಬರುತ್ತೆ. ಅದೇ ನನಗೆ 341.52612 ಇತ್ತಂತ ಇಟ್ಕೊಳ್ಳಿ. ಸೊ ಏನು ಮಾಡಬೇಕು, ಡೆಸಿಮಲ್ ಪಾರ್ಟ್ ಇಂಟಿಗ್ರಲ್ ಪಾಯಿಂಟ್ ಈ ಕಡೆ ಇರೋದು ಡೆಸಿಮಲ್ ಪಾರ್ಟ್, ಈ ಕಡೆ ಇರೋದು ಇಂಟಿಗ್ರಲ್ ಪಾರ್ಟ್. ಸೊ ಡೆಸಿಮಲ್ ಪಾರ್ಟಿಗೆ ಹೆಂಗೆ ಮಾಡ್ತಾರೆ, ಹಿಂಗೆ ಪೇರ್ ಮಾಡಬೇಕು. ಡಬಲ್ ಡಿಜಿಟ್ ಸಿಂಗಲ್ ಡಿಜಿಟ್. ಓಕೆ, ಈ ಕಡೆ ಬಂದಾಗ ಡಬಲ್ ಡಿಜಿಟ್ ಸಿಂಗಲ್ ಡಿಜಿಟ್. ಇಷ್ಟೇ, ಈ ಥರ ನಾವು ಮಾಡ್ಕೊತ ಬರ್ತೀವಿ. ಸೊ ಈ ಸಿಂಪ್ಲಿಫಿಕೇಷನ್ ಹೆಂಗೆ ಮಾಡ್ತೀರಾ, ಸೇಮ್ ಹಾಗೆ ಏನು ಮಾಡ್ತೀವಿ, ಫಸ್ಟ್ ಸಿಂಗಲ್ ಡಿಜಿಟ್ ಫೈಂಡ್ ಔಟ್ ಮಾಡ್ತೀವಿ, ಆಮೇಲೆ ಡಬಲ್ ಡಿಜಿಟ್ ಇಳಿಸ್ಕೊತೀವಿ, ಆಮೇಲೆ ಈ ಡಬಲ್ ಡಿಜಿಟು, ಆಮೇಲೆ ಈ ಡಬಲ್ ಡಿಜಿಟ್, ಆಮೇಲೆ ಸಿಂಗಲ್ ಡಿಜಿಟ್ ಇಳಿಸ್ಕೊತೀವಿ ಅಷ್ಟೇ. ಸೊ ಸಿಂಪ್ಲಿಫಿಕೇಷನ್ ಆ ಥರ ಮಾಡಬೇಕು. ಓಕೆ, ಸೊ ನಿಮಗೆ ಡೆಸಿಮಲ್ ಪಾರ್ಟ್ ಅಂದರೆ ಏನು, ಇಂಟಿಗ್ರಲ್ ಪಾರ್ಟ್ ಅಂದರೆ ಹೆಂಗೆ ಅಂತ ಗೊತ್ತಾಯಿತು. ಡೆಸಿಮಲ್ ಪಾಯಿಂಟ್ ಕೊಟ್ಟರೆ ಯಾವ ಕಡೆಯಿಂದ ನಾವು ಯಾವ ಕಡೆಗೆ ಯಾವ ಡೈರೆಕ್ಷನಲ್ಲಿ ಪೇರಿಂಗ್ ಮಾಡ್ತೀವಿ ಅಂತಲೂ ನಿಮ್ಗೆ ಗೊತ್ತಾಯಿತು. ಈಗ ನನಗೆ ಈ ಕ್ವಶನ್ಗೆ ಅಪ್ಲೈ ಮಾಡೋಣ. ಡೆಸಿಮಲ್ ಪಾಯಿಂಟ್ ಇದೆ. ಸೊ ಡೆಸಿಮಲ್ ಪಾಯಿಂಟಿನ ಈ ಕಡೆ ಅಂದರೆ ಡೆಸಿಮಲ್ ಪಾರ್ಟ್ಗೆ ನಾನು ಪೇರಿಂಗ್ ಮಾಡಿದ್ರೆ ಈ 2 ಸಂಖ್ಯೆ ಆಯಿತು. ಡೆಸಿಮಲ್ ಪಾರ್ಟಿನ ಈ ಕಡೆ ಅಂದರೆ ಇಂಟಿಗ್ರಲ್ ಪಾರ್ಟ್ನ ನಾನು ಪೇರಿಂಗ್ ಮಾಡಿದಾಗ ಈ ಥರ ಆಯಿತು. ಈಗ ಸಿಮ್ಯುಲೇಷನ್ ಹೆಂಗೆ ಮಾಡ್ತೀರಾ, ಫಸ್ಟ್ ಡಬಲ್ ಡಿಜಿಟ್ ಇದೆನಾ. ಸೊ 11 ಇದೆ. ಸೊ 11ಗೆ ನಿಯರೆಸ್ಟ್ ನಂಬರ್ ಯಾವುದಾಗುತ್ತೆ, 3 ಸ್ಕ್ವೇರ್ ಈಸ್ 9 ಆಯಿತು ಸಿಂಗಲ್ ಡಿಜಿಟು. 4 ಸ್ಕ್ವೇರ್ ಎಷ್ಟಾಯಿತು 16 ಆಯಿತು. ಬಟ್ 11ಗಿಂತ ಬಿಗ್ಗರ್ ಇದೆ 16. 11ಗಿಂತ ಹತ್ತಿರ ಚಿಕ್ಕದಿರೋಂಥ ಸ್ಕ್ವೇರ್ ಯಾವುದು, ಪರ್ಫೆಕ್ಟ್ ಸ್ಕ್ವೇರ್ ಇಸ್ 9. ಸೊ ಏನು ಮಾಡೋಣ, 3 3 ಎಷ್ಟಾಯಿತು 9 ಆಯಿತು. ಸೊ 11ಅಲ್ಲಿ 9 ಹೋದರೆ 2 ಆಯಿತು. ಓಕೆ, 11ಅಲ್ಲಿ 2 ಹೋದರೆ 11ಅಲ್ಲಿ 9 ಹೋದರೆ 2 ಆಯಿತು. ಈಗ ಇಲ್ಲೇನು ಬರೆದಿದ್ದೀರಾ ಅದೇ ಬರೀತೀರಾ, 3 + 3 = 6. ಈಗ ಇಲ್ಲಿ ಡೆಸಿಮಲ್ ಪಾಯಿಂಟ್ ಇದೆ, ಅದನ್ನ ಇಟ್ಸ್ಬಿಡಿ. ಯಾಕಂದರೆ 2 ಡಿಜಿಟ್ಸ್ ಆಯಿತು, 2 ಡಿಜಿಟ್ಸ್ನ ತೊಗೊಂಬಿಟ್ಟಿದ್ವಿ. ಆ 2 ಡಿಜಿಟ್ ಆದಮೇಲೆ ನೆಕ್ಸ್ಟ್ ಪಾರ್ಟ್ಗೆ ಹೋಗ್ತಿದೆ ಅಂದರೆ ಡೆಸಿಮಲ್ ಪಾರ್ಟ್ ಕಡೆ ಹೋಗ್ತಿದೆ. ಡೆಸಿಮಲ್ ಪಾರ್ಟ್ಗೆ ಹೋಗೋಕ್ಕಿಂತ ಮುಂಚೆ ಏನು ಪಾಯಿಂಟ್ ಇತ್ತು ಆ ಪಾಯಿಂಟ್ನ ಬರೀಬೇಕಲ್ಲಿ.
ಸೊ 11 ಆಯಿತು. ಡೆಸಿಮಲ್ ಪಾಯಿಂಟಿಂದ ಆ ಕಡೆಗೆ ಹೋಗ್ತಾ ಇದ್ದೀವಿ. ಸೊ ಡೆಸಿಮಲ್ ಪಾಯಿಂಟ್ ಇರೋ ಕಾರಣದ ಅಸಂಖ್ಯೆ ಆದಮೇಲೆ ಡೆಸಿಮಲ್ ಪಾಯಿಂಟ್ ಇಟ್ಟಿದ್ದೀನಿ. 3 ಪಾಯಿಂಟ್ ಅಂತ ಬಂತೀವಿ. ಈಗ ಏನು ಮಾಡ್ತೀರಾ, ಡೆಸಿಮಲ್ ಪಾಯಿಂಟ್ ಆದಮೇಲೆ ಯಾವುದೇ ಸಂಖ್ಯೆ ಇದ್ದಾವೆ 56 ಅವೆರಡನ್ನ ಇಳಿಸ್ಕೊಳ್ಳಿ 56. ಸೊ ಈಗ ಇಲ್ಲಿ ಏನು ಬರೀತಿರೋ ಅದೇ ಇಲ್ಲೂ ಬರಬೇಕು. ಸೊ ಏನು ಬರೆಯೋಣ, 6ಗೆ ಎಷ್ಟಕ್ಕೆ ಹೋಗುತ್ತೆ ನೋಡಿ, 62 2s ಮಾಡಿದ್ರೆ 2 2s 4, 2 6 12, 12 + 4 14 ಆಯಿತು. ಚಿಕ್ಕ ನಂಬರ್ ಆಯಿತು, ಭಾಳ ಚಿಕ್ಕ ನಂಬರ್ ಆಯ್ತು ಇದು. ಅದೇ ನನಗೆ 64 4s ಮಾಡೋಣ. 4 4s 16, 64 4 6 4 16, 4 6 24, 25 + 1 is 25 ನೋಡಿ 225 225 ಬರುತ್ತೆ. ಅಂದರೆ 64 4s ಮಾಡಿದ್ರೆ 256 ಬರ್ತಿದೆ. ಸೊ ಕಂಪ್ಲೀಟಾಗಿ ಎಲಿಮಿನೇಟ್ ಆಯಿತು. ಸೊ ಇಲ್ಲಿಂದ ನನಗೇನರ್ಥ ಆಯಿತು, 11.56 ಪರ್ಫೆಕ್ಟ್ ಸ್ಕ್ವೇರ್ ಏನಾಗುತ್ತೆ 3.4 ಆಗುತ್ತೆ. ಇದು ನನಗೆ ಪರ್ಫೆಕ್ಟ್ ಸ್ಕ್ವೇರ್ ಅಲ್ವಾ. ಡೆಸಿಮಲ್ ಪಾಯಿಂಟ್ 0 ಬಂದರೆ ಅದೇ ನಮಗೆ ಪರ್ಫೆಕ್ಟ್ ಸ್ಕ್ವೇರ್ ಆಗುತ್ತೆ. ಸೊ 3.4 ಇಸ್ ದ ಡೆಸಿಮಲ್ ಪಾಯಿಂಟ್, ಏನು ಪರ್ಫೆಕ್ಟ್ ಸ್ಕ್ವೇರ್ ಆಫ್ 11.56 ಇಷ್ಟೇ. ನೆಕ್ಸ್ಟ್ ಕ್ವಶನ್ ಕಡೆಗೆ ಹೋಗೋಣ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಈ ಥರ ಇದೆ, ಫೈಂಡ್ ದಿ ಸ್ಕ್ವೇರ್ ರೂಟ್ ಆಫ್ 67.24 ಅಂದರೆ ಡೆಸಿಮಲ್ ಪಾಯಿಂಟ್ ಕೊಟ್ಟರಂಥ ಕ್ವಶನ್. ಪ್ರೀವಿಯಸ್ ಆಗಿ ನಾವು ಯಾವ ಥರ ಮಾಡಿದ್ವಿ ಅದೇ ಥರ ಕ್ವಶನೇ. ಸೊ ಹೇಗೆ ಸಾಲ್ವ್ ಮಾಡೋದಂತ ನೋಡೋಣ. ಏನು ಕೊಟ್ಟಿದ್ದಾರೆ 67.24. ಸೊ ಫಸ್ಟ್ ಈ ಥರ ನಾನು ಮಾಡ್ಕೊಳ್ತಿದ್ದೀನಿ. ಇದನ್ನು ಹೆಂಗೆ ಮಾಡ್ತೀವಿ, ಲಾಂಗ್ ಡಿವಿಷನ್ ಮೆಥಡ್ ಯೂಸ್ ಮಾಡಿಕೊಂಡೇ ಮಾಡ್ತಾಯಿದ್ದೀವಿ. ಸೊ ಏನು ಮಾಡೋಣ, ಫಸ್ಟು ಪೇರಿಂಗ್ ಮಾಡಿ. ಏನು ಮಾಡ್ತೀರಾ, ಪೇರಿಂಗ್. ಸೊ ಡೆಸಿಮಲ್ ಪಾರ್ಟ್ ಹೆಂಗೆ ಮಾಡ್ತೀರಾ, ಹಿಂಗೆ ಮಾರ್ಕ್ ಮಾಡ್ತೀರಾ. ಡೆಸಿಮಲ್ ಪಾಯಿಂಟ್ ಅನ್ನೋದು ಈ ಕಡೆ ಅಂದರೆ ಲೆಫ್ಟ್ ಸೈಡಲ್ಲಿ ಏನು ಮಾಡಬೇಕು, ಇಂಟಿಗ್ರಲ್ ಪಾರ್ಟ್ನ ಹಿಂಗೆ ಡೈರೆಕ್ಷನಲ್ಲಿ ಮಾಡ್ತೀವಿ. ಡಬಲ್ ಡಿಜಿಟ್ ಆಯಿತು. ಈಗ 67 ಫಸ್ಟ್ ಇರೋಂಥ ಡಬಲ್ ಪೇರು. ಸೊ 67ಗೆ ನಿಯರೆಸ್ಟ್ ಯಾವುದಾಗುತ್ತೆ, 3 ಸ್ಕ್ವೇರ್ 9 ಆಯಿತು. 6 ಸ್ಕ್ವೇರ್ ಎಷ್ಟಾಯಿತು 36. 36ಗಿಂತ ಚಿಕ್ಕ ನಂಬರ್ ಆಯಿತು, ಅದು ದೊಡ್ಡ ನಂಬರ್ ಆಯಿತು. 7 ಸ್ಕ್ವೇರ್ 49, ಅದು ಸ್ವಲ್ಪ 8 ಸ್ಕ್ವೇರ್ 64, 8 ಸ್ಕ್ವೇರ್ 64, 9 ಸ್ಕ್ವೇರ್ 81. ಸೊ ನೋಡಿ ಈ 67 ಇನ್ ಬಿಟ್ವೀನ್ ಇವೆಟ್ರಲ್ಲಿ ಫಾಲ್ ಆಗ್ತಿದೆಯಾ, 64 ಮತ್ತು 81 ಬಿಗ್ಗರ್ ಆಯ್ತು ತೆಗೆದುಬಿಡಿ. 64 ನಿಯರೆಸ್ಟ್ ಸಂಪ, ಅದಕ್ಕೆ ಹಾಗೆ ನಾನು ಏನು ಮಾಡ್ತೀನಿ 8 ಸ್ಕ್ವೇರ್ ಅಂದರೆ 8 8 64. ಸೊ ಎಷ್ಟು ಬಂತು 3 ಬಂತು. ಇಲ್ಲೇನು ಬರ್ಕೊಂಡಿದ್ವಿ 8 ಅಲ್ವಾ, ಆ್ಯಡ್ ಮಾಡಿರಿ ಸೇಮ್ ಡಿಜಿಟ್ ಬರ್ಕೊಂಡು ಎಷ್ಟಾಯಿತು 16 ಆಯಿತು. ಈಗ ಇಲ್ಲೇನು ಬರಬೇಕು, ಅದೇ ಇಲ್ಲೂ ಬರಬೇಕು. ಸೊ ಹೆಂಗೆ ಮಾಡೋಣ ಸಿಂಪ್ಲಿಫಿಕೇಷನಲ್ಲಿ, ಅದಕ್ಕಿಂತ ಮುಂಚೆ ಯಾವ ಡಿಜಿಟ್ನ ಇಳಿಸ್ಕೊತೀರಾ, ಈ 24ನ ಇಳಿಸ್ಕೋಬೇಕಾ, ಇಲ್ಲಿ 24 ಇಳಿಸ್ಕೊತೀರಾ. ಆದಮೇಲೆ ನೆಕ್ಸ್ಟ್ ಏನು ಕೆಲಸ, ಈಗ ನೋಡಿ ಈ ಕಡೆ ಇಂಟಿಗ್ರಲ್ ಪಾರ್ಟ್ ಡೆಸಿಮಲ್ ಪಾರ್ಟ್ ಕಡೆಗೆ ಹೋಗ್ತಾ ಇದ್ದೀವಿ. ಇಂಟಿಗ್ರಲ್ ಪಾರ್ಟ್ ಆಯಿತು. ಸೊ ಇಂಟಿಗ್ರಲ್ ಪಾರ್ಟ್ ಆದಮೇಲೆ ಡೆಸಿಮಲ್ ಪಾಯಿಂಟ್ ಇದೆಯಾ, ಸೊ ಇಲ್ಲಿ ಇಡಬೇಕು ಡೆಸಿಮಲ್ ಪಾಯಿಂಟ್. ಓಕೆ, ಸೊ ಡೆಸಿಮಲ್ ಪಾಯಿಂಟಲ್ಲಿ ಇಟ್ಟೆ. ನೆಕ್ಸ್ಟ್ ಡೆಸಿಮಲ್ ಪಾರ್ಟ್ ಕಡೆ ಏನಿದೆ ಆ ಸಂಖ್ಯೆನ ಇಳಿಸ್ಕೊಂಡಿದ್ದೀನಿ. ಈಗ 16ಗೆ ಏನು ಮಲ್ಟಿಪ್ಲೈ ಮಾಡಿದ್ರೆ 324 ಬರುತ್ತೆ. 16ಗೆ ಏನು ಮಲ್ಟಿಪ್ಲೈ ಮಾಡಿದ್ರೆ 324 ಬರುತ್ತೆ. 162 2s ಮಾಡಿ, 2 2s 4, 2 6 12, 2 1s 2 3. ಸೊ 162 2s 324 ಕಂಪ್ಲೀಟಾಗಿ ಎಲಿಮಿನೇಟ್ ಆಗ್ತಿದೆ. 162 2s 324 ಕಂಪ್ಲೀಟಾಗಿ ಎಲಿಮಿನೇಟ್ ಆಯಿತು. ದೇರ್ಫೋರ್ ಇಲ್ಲಿಂದ ಏನಂತ ಅರ್ಥ ಮಾಡ್ಕೋದು, 67.24ಗೆ ಪರ್ಫೆಕ್ಟ್ ಸ್ಕ್ವೇರ್ ಯಾವುದು 8.2. ಇಷ್ಟೇ ನೋಡಿ, ಎಕ್ಸಾಮ್ಸಲ್ಲಿ ಈ ಥರ ಕೇಳ್ತಾನೆ, ಪ್ರಾಕ್ಟೀಸ್ ಮಾಡಬೇಕು ನೀವು. ಓಕೆ, ಈಗ ಇದೇ ಡೆಸಿಮಲ್ ಪಾಯಿಂಟಲ್ಲಿ ಇನ್ನೂ ಒಂದು ಸ್ವಲ್ಪ ಸಂಖ್ಯೆಗಳಿರೋದನ್ನು ತೊಗೊಳ್ಳೋಣ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಈ ಥರ ತೊಗೊಂಡಿದ್ದೀನಿ. ಡೆಸಿಮಲ್ ಪಾಯಿಂಟಲ್ಲಿರುವಂಥ ಸಂಖ್ಯೆಗಳನ್ನೇ ತೊಗೊಂಡಿದ್ದೀನಿ. ಹೇಗೆ ಮಾಡೋದಂತ ನೋಡೋಣ. ಸೊ ಫಸ್ಟ್ ಏನು ಬರೀಬೇಕು, ಏನು ಕೇಳಿದ್ದಾರೆ ಅಲ್ಲಿ, ಕ್ಯೂಬ್ ರೂಟ್ ಕೇಳಿದ್ದಾರೆ, ಸ್ಕ್ವೇರ್ ರೂಟ್ ಕೇಳಿದ್ದಾರೆ. ಸೊ ಮೇಲ್ಗಡೆ 2 ಇದೆ ಅಂದರೆ ಗಾಬರಿ ಆಗಬೇಡಿ, ಅಲ್ಲಿ 2 ಇದ್ದರೂ ಒಂದೇ, 2 ಇಲ್ಲದೆ ಇದ್ದರೂ ಒಂದೇ. ಅಂದರೆ ಈ ಥರ ಬರ್ಕೊಂಡ್ರು 10.4976 ಈ ಥರ ಬರೆದ್ರು ಈ ಒಂದು ಸಂಖ್ಯೆಯ ಸ್ಕ್ವೇರ್ ರೂಟ್ ಫೈಂಡ್ ಔಟ್ ಮಾಡಿ ಅಂತಲೇ ಅರ್ಥ. ಅಲ್ಲೇನಿಲ್ಲ ಅಂದರೆ 2 ಇದೆ ಅಂತಲೇ ಅರ್ಥ. ಇನ್ ಕೇಸ್ ಕ್ಯೂಬ್ ಬರೆದಿದ್ರೆ ಕ್ಯೂಬ್ ರೂಟ್ ಫೈಂಡ್ ಔಟ್ ಮಾಡಿ ಅಂತ ಅರ್ಥ. ಓಕೆ, ಅಲ್ಲಿ ಸ್ಕ್ವೇರ್ ರೂಟ್ ಬರ್ದಿರಕ್ಕಂದ್ರೆ ಸ್ಕ್ವೇರ್ ರೂಟ್ನ ಫೈಂಡ್ ಔಟ್ ಮಾಡೋಕ್ಕೆ ಆ ಒಂದು ಸ್ಕ್ವೇರ್ ಯಾವೊಂದು ನನಗೆ ಅದು ಅಲ್ಲಿ ಬರೆದ್ರು ಒಂದೇ, ಬರಿದಿದ್ರು ಒಂದೇ, ಇದ್ದರೂ 2 ಇದ್ದಂಗೆ, ಇಲ್ಲ ಅಂತಂದ್ರೆ 2 ಇದ್ದ ಅಂತಲೇ ಅರ್ಥ. ಸೊ ಆಗಿದ್ದಾಗ ಸ್ಕ್ವೇರ್ ರೂಟ್ ಫೈಂಡ್ ಔಟ್ ಮಾಡೋಕ್ಕೆ ಅದರದ್ದು. ಸೊ ಎಷ್ಟದು 10.4976 ಎಷ್ಟು 10.4976 ಈ ಒಂದು ಸಂಖ್ಯೆ ಏನು ಫೈಂಡ್ ಔಟ್ ಮಾಡಬೇಕು, ನಾವು ಸ್ಕ್ವೇರ್ ರೂಟ್ನ ಫೈಂಡ್ ಔಟ್ ಮಾಡಬೇಕು. ನೋಡೋಣ ಹೇಗೆ ಫೈಂಡ್ ಔಟ್ ಮಾಡ್ತಾರೆ. ಫಸ್ಟು ಪೇರಿಂಗ್ ಮಾಡಬೇಕು. ಡೆಸಿಮಲ್ ಪಾಯಿಂಟಿಂದ ಈ ಕಡೆ ಇಂಟಿಗ್ರಲ್ ಪಾರ್ಟ್ ಕಡೆಗೆ ಪೇರಿಂಗ್ ಮಾಡಿದಾಗ ಈ ಥರ ಬಂತ. ಡೆಸಿಮಲ್ ಪಾಯಿಂಟಿಂದ ಈ ಕಡೆ ಅಂದರೆ ಡೆಸಿಮಲ್ ಪಾರ್ಟ್ ಕಡೆ. ಸೊ ಪೇರಿಂಗ್ ಮಾಡಿದೆ ಫಸ್ಟು 2 ಡಿಜಿಟ್ಸ್, ನೆಕ್ಸ್ಟ್ 2 ಡಿಜಿಟ್ಸ್ನ ಪೇರ್ ಮಾಡಿದೆ. ಸೊ ಪೇರಿಂಗ್ ಆಯಿತು. ಈಗೇನು ಮಾಡಬೇಕು, 2 ಏನಿದೆ 2 ಡಿಜಿಟ್ ಇದೆ ಫಸ್ಟ್ ಪಾರ್ಟಲ್ಲಿ. ಸೊ ಆ ಒಂದು 10ಗೆ ನಿಯರೆಸ್ಟ್ ಪರ್ಫೆಕ್ಟ್ ಸ್ಕ್ವೇರ್ ಯಾವುದು 3 ಸ್ಕ್ವೇರ್ ಆಗುತ್ತೆ. ಯಾಕಂದರೆ 4 ಸ್ಕ್ವೇರ್ 16 ದೊಡ್ಡ ಸಂಖ್ಯೆ ಆಯಿತು. 3 ಸ್ಕ್ವೇರ್ 3 3s 9. ಇಲ್ಲಿ ಮೈನಸ್ ಮಾಡಿದಾಗ 1 ಬಂತು. ಇಲ್ಲಿ ಎಷ್ಟು ಬರ್ತಿದ್ದೀರಾ 3 ಬರ್ತಿದ್ದೀರಾ, 3ನೇ ಇಳಿಸ್ಕೋಬೇಕು. ಎಷ್ಟಾಯ್ತು ಇದು 6 ಆಯಿತು. ಸೊ ಇಂಟಿಗ್ರಲ್ ಪಾರ್ಟ್ ಆಯಿತಾ, ಇಂಟಿಗ್ರಲ್ ಪಾರ್ಟಿಂದ ಡೆಸಿಮಲ್ ಪಾರ್ಟ್ಗೆ ಹೋಗ್ತಿದ್ವಿ. ಸೊ ಡೆಸಿಮಲ್ ಪಾಯಿಂಟ್ ಇದೆನಾ, ಸೊ ಡೆಸಿಮಲ್ ಪಾಯಿಂಟ್ ಇಡಿ. ನೆಕ್ಸ್ಟು ಈ 2 ಡಿಜಿಟ್ನ ಇಳಿಸ್ಕೊಳ್ಳಿ 49. 6ಗೆ ಏನು ಮಲ್ಟಿಪ್ಲೈ ಮಾಡಿದ್ರೆ ಸಿಗುತ್ತೆ ನೋಡಿ, 6ಗೆ 62 × 2 ಮಾಡಿ, 2 2s 4, 2 6 12, 124. ಅದೇ 63 3s ಮಾಡಿ, 3 3s 9, 3 6 18 ದೊಡ್ಡದಾಯಿತು. ಸೊ 62 2s ಎಷ್ಟಾಯಿತು 124 ಆಯಿತು.
149 124 ಏನು 149 124 ಹೋದರೆ ಎಷ್ಟಾಗುತ್ತೆ ನಿಮಗೆ ಈ ಥರ ಕ್ಯಾಲ್ಕುಲೇಷನ್ಸ್ ಗೊತ್ತಿರಬೇಕು. 149 124 ಹೋದರೆ 25 ಆಯಿತು. ಎಷ್ಟಾಯಿತು 25. ಸೊ ಇಲ್ಲಿ ಎಷ್ಟು ಬರ್ದಿದ್ರಿ 2ನ, ಸೊ 2ನ ಆ್ಯಡ್ ಮಾಡ್ಕೊಳ್ತೀರಾ, ಎಷ್ಟಾಯ್ತು ಇದು 64 ಆಯಿತು. ಈಗ ಇಲ್ಲೇನು ಬರೀತಿರೋ ಅದೇ ಸಂಖ್ಯೆ ಇಲ್ಲೂ ಬರೀಬೇಕು. ಅದಕ್ಕಿಂತ ಮುಂಚೆ ಡಬಲ್ ಡಿಜಿಟ್ನಲ್ಲಿ ಇಳಿಸ್ಕೊತಾ ಇದ್ದೀನಿ, ಯಾಕಂದರೆ ಈ ಡಬಲ್ ಡಿಜಿಟ್ ಆಯಿತು. ಇವಾಗ ಈ ಡಬಲ್ ಡಿಜಿಟು 76. ಈಗ 64ಗೆ ಏನು ಸಂಖ್ಯೆ ಬರೀತೀರಾ ನೋಡಿ, 644 4 ಮಾಡೋಣ. 4 4 16, 4 4 16, 16 + 1 7, 4 6 24, 24 + 1 is 25. ಸೊ 2576 ನೇರವಾಗಿ ಬರ್ತದೆ. ಅಂದರೆ 64 4 2576 ಕ್ಲಿಯರ್ ನಂಬರ್ ಬರ್ತಿದೆ. ಸೊ ಎಷ್ಟಾಯಿತು ಡಿವಿಷನಲ್ಲಿ 0 ಬಂತು ರಿಮೈಂಡರಲ್ಲಿ. ಸೊ ನನಗೆ ಹಾಗಿದ್ದಾಗ ಯಾವೊಂದು ಸಂಖ್ಯೆದು 10.4976 ಇದರ ಒಂದು ಪರ್ಫೆಕ್ಟ್ ಸ್ಕ್ವೇರ್ ಏನಾಗುತ್ತೆ 3.24. ಎಲ್ಲಿದೆ ಪರ್ಫೆಕ್ಟ್ ಸ್ಕ್ವೇರ್? ಅದು ನಿಮಗೆ ಕ್ವಶನಲ್ಲಿ ಮೇಲ್ಗಡೆ ಬರ್ಕೊಂಡಿದ್ದೀವಲ್ಲ ಅದೇ ಪರ್ಫೆಕ್ಟ್ ಸ್ಕ್ವೇರ್. ಯಾವುದ್ರದ್ದು ಈ ಒಂದು ಸಂಖ್ಯೆ ಯಾವುದಿದು ಎಷ್ಟಾಯ್ತು ಅದು 3.24. ಸೊ ಇಲ್ಲಿಗೆ ಸೊಲ್ಯೂಷನ್ ಆಯಿತು. ಸೊ 3.24 ಆಪ್ಷನ್ ಬಿ ಅಲ್ಲಿದೆ, ಆಪ್ಷನ್ ಬಿ ಉತ್ತರ ಆಗುತ್ತೆ. ಸೊ ಈ ಥರ ನೀವು ಪ್ರಾಕ್ಟೀಸ್ ಮಾಡಬೇಕು. ಸೊ ಇದ್ರ ಮೇಲೆ ಈಗ ನಾನು ನಿಮಗೆ ಲಾಸ್ಟ್ ಕೊನೆಯಲ್ಲಿ ಒಂದು 2 ಹೋಮ್ವರ್ಕ್ ಕೊಡ್ತೀನಿ. ಆ 2 ಹೋಮ್ವರ್ಕ್ನ ನೀವು ಮಾಡಿ, ಯಾಕಂದರೆ ನಿಮಗೆ ಪ್ರಾಕ್ಟೀಸ್ ಇರಬೇಕು. ಈಗ ನೆಕ್ಸ್ಟ್ ಪ್ರಶ್ನೆ ಕಡೆ. ಸೊ ಇದು ಒಂದು ನಮ್ಮ ಪ್ರಶ್ನೆ ಇದೆ, ಇದು ನನ್ನ ಲಾಸ್ಟ್ ಪ್ರಶ್ನೆ ಆಗಿರುತ್ತೆ ಈ ವಿಡಿಯೋದಲ್ಲಿ. ನೋಡೋಣ ಈ ಪ್ರಶ್ನೆ ಹೇಗೆ ಸಾಲ್ವ್ ಮಾಡೋದು ಅಂತೇಳಿ, ಯಾಕಂದರೆ ಇನ್ನೂ ಕೆಲವು ಕ್ವಶನ್ಸ್ ಇದ್ದಾವೆ, ಬಟ್ ವಿಡಿಯೋ ಲೆಂತಿ ಆಗ್ತಾರೆ ಕಾರಣ ನಾನು ಇಲ್ಲಿಗೆ ಎಂಡ್ ಮಾಡಬೇಕಾಗಿದೆ. ಸೊ ಇದು ನಮಗೆ ಇಂಪಾರ್ಟೆಂಟ್ ಕ್ವಶನು. ಸೊ ಎಕ್ಸಾಮಲ್ಲಿ ರಿಪೀಟೆಡ್ ಆಗಿರುವಂಥ ಕ್ವಶನ್, ಇದನ್ನು ನಾನು ತೊಗೊಂಡಿದ್ದೀನಿ. ಸೊ ಏನು ಫೈಂಡ್ ಔಟ್ ಮಾಡಬೇಕು, ಇಲ್ಲಿ ಒಂದು ಪರ್ಟಿಕ್ಯುಲರ್ ಸಂಖ್ಯೆ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು ನೀವು, ಬಹಳ ಡಿಜಿಟ್ಸ್ ಇದೆ, ಅದರಲ್ಲೂ ಡೆಸಿಮಲ್ ಪಾಯಿಂಟ್ ಅಂತ ಸಂಖ್ಯೆ ಇದೆ. ಸೊ ಇದನ್ನು ಸ್ಕ್ವೇರ್ ರೂಟ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಒಂದು ಸಂಖ್ಯೆ ಸ್ಕ್ವೇರ್ ರೂಟ್ನ ಫೈಂಡ್ ಔಟ್ ಮಾಡಿ. ಸೊ ಹೇಗೆ ಮಾಡ್ತೀರಾ, 535 ಏನದು 535.9225 ಈ ಒಂದು ಸಂಖ್ಯೆಯ ಸ್ಕ್ವೇರ್ ರೂಟ್ನ ಫೈಂಡ್ ಔಟ್ ಮಾಡಬೇಕು. ಸೊ ಏನು ಮಾಡೋಣ, ಲಾಂಗ್ ಡಿವಿಷನ್ ಮೆಥಡಿಂದನೇ ನೀವು ಫೈಂಡ್ ಔಟ್ ಮಾಡೋಣ. ಸೊ ಹೇಗೆ ಮಾಡ್ತಾರೆ, ಡೆಸಿಮಲ್ ಪಾಯಿಂಟಿಂದ ಈ ಕಡೆ ಅಂದರೆ ಡೆಸಿಮಲ್ ಪಾರ್ಟ್ ಕಡೆಗೆ 2 ಡಿಜಿಟ್ನ ನಾನು ಮಾರ್ಕ್ ಮಾಡಿದ್ದೀನಿ, 2 ಡಿಜಿಟ್ಸ್ನ ಮಾರ್ಕ್ ಮಾಡಿದಾಯಿತು. ಡೆಸಿಮಲ್ ಪಾಯಿಂಟಿಂದ ಈ ಕಡೆ ಅಂದರೆ ಇಂಟಿಗ್ರಲ್ ಪಾರ್ಟ್ ಕಡೆಗೆ 2 ಡಿಜಿಟ್ ಮಾರ್ಕ್ ಮಾಡಿದಾಗ ಈ ಥರ ಆಯಿತು. ಸೊ ಇಲ್ಲಿ ನೋಡಿ ಇದು 1 ಡಿಜಿಟ್ ಸಿಕ್ಕಿದೆ. ಸೊ 1 ಡಿಜಿಟ್ನ ಹೇಗೆ ಮಾಡ್ತೀರಾ, 1 ಡಿಜಿಟ್ಗೆ ನಿಯರೆಸ್ಟ್ ಪರ್ಫೆಕ್ಟ್ ಸ್ಕ್ವೇರ್ 1 ಡಿಜಿಟ್ ಯಾವುದಿದೆ 5 ಇದೆ. 5ಗೆ ನಿಯರೆಸ್ಟ್ ಇರೋ ಪರ್ಫೆಕ್ಟ್ ಸ್ಕ್ವೇರ್ ಯಾವುದು 4 ಅಲ್ವಾ, ಅಂದರೆ 2 ಸ್ಕ್ವೇರ್ 2 2s 4 2 2s 4 ಫೈನಲ್ -1 -4 ಹೋದರೆ ಎಷ್ಟಾಯಿತು 1 ಆಯಿತು. ಸೊ ಇಲ್ಲಿ 2 ಬರ್ಕೊಂಡಿದ್ರೆ 2 ಬರ್ಕೊಳ್ತೀರಾ. ಸೊ ಇವೆರಡನ್ನ ಆ್ಯಡ್ ಮಾಡಿದ್ರೆ ಎಷ್ಟಂತು 4 ಬಂತು. ಈಗ ಇಲ್ಲಿ ಎಷ್ಟು ಬರೀತಾರೋ ಅಷ್ಟೇ ಇಲ್ಲಿ ಬರೀಬೇಕು. ಸೊ ನೆಕ್ಸ್ಟ್ ಇಲ್ಲಿ ಏನು ಮಾಡ್ತೀರಾ, ಈ 35ನ ಇಲ್ಲಿ ಕೆಳಗೆ ಇಳಿಸ್ಕೊತಾ ಇದ್ದೀನಿ, 35 ಇಳಿಸ್ಕೊಂಡೇ ಆಯಿತು. ಸೊ ಈಗ 4ಗೆ ಏನು ಮಲ್ಟಿಪ್ಲೈ ಮಾಡಿದ್ರೆ ನನಗೆ 135 ಹತ್ರ ಬರುತ್ತೆ ನೋಡಿ, 4 ಹತ್ರ 3ನ ತೊಗೊತಿದ್ದೀನಿ. 43 3 ಮಾಡಿ, 3 3 9, 3 4 12. ಸೊ 129 ನಿಯರೆಸ್ಟು 44 4 ಮಾಡಿದ್ರೆ ಜಾಸ್ತಿನೇ ಆಗುತ್ತೆ. 43 3 ಎಷ್ಟಾಗುತ್ತೆ 129 ಬಂತು. ಸೊ 135 129 ಹೋದರೆ ಎಷ್ಟಾಗುತ್ತೆ 6 ಆಗುತ್ತೆ. ಸೊ ಇಲ್ಲೇನಾಯಿತು 3 ಬರೆದಿದ್ದಾರೆ, 3 ಇಳಿಸ್ಕೊಳ್ಳಿ, ಎಷ್ಟಾಯಿತು 46 ಆಯಿತು. ಈಗ ನೋಡಿ ಇಂಟಿಗ್ರಲ್ ಪಾರ್ಟಲ್ಲಿ ಏನಿತ್ತು ಎಲ್ಲ ಮುಗಿದೋಯ್ತು. ಈಗ ಡೆಸಿಮಲ್ ಪಾಯಿಂಟಿಂದ ಆ ಕಡೆಗೆ ಬರ್ತೀವಿ, ಡೆಸಿಮಲ್ ಪಾರ್ಟ್ ಕಡೆಗೆ. ಸೊ ಡೆಸಿಮಲ್ ಪಾಯಿಂಟ್ ಕಡೆಯಿಂದ ಇಲ್ಲಿ ಡೆಸಿಮಲ್ ಪಾಯಿಂಟ್ ಇಡ್ತಾ ಇದ್ದೀವಿ. ನೆಕ್ಸ್ಟ್ ಇಲ್ಲಿ ಏನು ಮಾಡಬೇಕು, 92ನ ತೊಗೊಳ್ಳಿ, 92 ತೊಗೊಂಡೆ. 46ಗೆ ನೋಡಿ 46 2s ಮಾಡಿದ್ರೆ 800 ಹೋಗ್ಬಿಡುತ್ತೆ. 46 2s ಮಾಡಿದ್ರೆ 46 462 2s ಮಾಡಿದ್ರೆ ಡಬಲ್ ಆಯಿತು, ಅಂದರೆ 800 ಆಯಿತು. 800 ಅಂದರೆ ಈ 692ಗಿಂತ ದೊಡ್ಡದಾಯಿತು. ಸೊ ಹಾಗಾಗಿ 461 1s ಮಾಡಿದಾಗ 4611 ಬರುತ್ತೆ. ಸೊ ಏನಾಯ್ತಿದು, ಇದರಲ್ಲಿ ಸಬ್ಟ್ರಾಕ್ಟ್ ಮಾಡಿ 692 - 416 ಮಾಡಿದಾಗ ನಿಮ್ಗೆ ಎಷ್ಟು ಬರುತ್ತೆ 23 ಬರುತ್ತೆ. ಅಲ್ಲ 23 ಅಲ್ಲ 231 ಬರುತ್ತೆ. 692ನಲ್ಲಿ 461 ಮಾಡಿದ್ರೆ 231 ಬರುತ್ತೆ. ಓಕೆ, ಇಲ್ಲೇನು ಮಾಡಿದ್ರೆ 1 ಬರ್ಕೊಂಡಿದ್ದೀರಾ. ಸೊ 1ಅನ್ನು ಆ್ಯಡ್ ಮಾಡಬೇಕು ನೀವು ಈಗ. ಸೊ ಎಷ್ಟಾಯಿತು 462 ಆಯಿತು, 462 ಆಯಿತು, 461 + 1 462. ಈಗ ಇಲ್ಲೇನು ಬರಿತೀವಿ ಅದೇ ಇಲ್ಲಿ ಬರಿಬೇಕು, ಇಲ್ಲೇನು ಬರಿತೀವಿ ಅದೇ ಇಲ್ಲಿ ಬರಿಬೇಕು. ಮತ್ತಾದಮೇಲೆ ಏನು ಮಾಡಬೇಕು, ಈಗ ಈ 25ನ ನಾನು ಇಳಿಸ್ಕೊತಾ ಇದ್ದೀನಿ ಇಲ್ಲಿ ಅಲ್ವಾ, ಈ 25ನ ಇಳಿಸ್ಕೊತಾ ಇದ್ದೀನಿ. ಓಕೆ, ಈಗ ನೋಡಿ 5 ಡಿಜಿಟ್ಗೆ ನಿಯರೆಸ್ಟ್ ಸಂಖ್ಯೆ ನೋಡಬೇಕು. ಸೊ 462 5 462 ಅಂದರೆ 4625 5 ಮಾಡಿದಾಗ ಬರ್ಬೋದು ನೋಡಿ. 5 5 25, 5 2 10, 10 + 2 is 12, 5 6 30, 30 + 1 is 31, 5 4 20, 20 + 3 is 23. ಸೊ ನೋಡಿ ಕರೆಕ್ಟಾಗಿ ಬಂತ. ನಾನು ಯಾಕೆ 5 ತೊಗೊಂಡೆ ಅಂದರೆ ಇಲ್ಲಿ ನೋಡಿ ಇದು ಲಾಸ್ಟ್ ಎಂಡಿಂಗ್ ಡಿಜಿಟ್ ಇದೆ 5. ಸೊ ಮಲ್ಟಿಪಲ್ ಆಫ್ 5 ಬಂದೇ ಬರುತ್ತೆ, ಹಾಗಾಗಿ ನಾನು 5 ತೊಗೊಂಡಿದ್ದಾಯಿತು. 5 ಇಲ್ಲೂ 5 ಪ್ಲೇಸ್ ಮಾಡ್ಕೊಳ್ಳಿ. ಸೊ ಎಷ್ಟು ಬರುತ್ತೆ 2 3 1 2 5 ಕಂಪ್ಲೀಟ್ ಎಲಿಮಿನೇಟ್ ಆಗೋಂಥ ನಂಬರ್. ಸೊ ದೇರ್ 4 ಇಲ್ಲಿಂದ ನಾನೇನು ಬರ್ಕೋದು ಸ್ಕ್ವೇರ್ ರೂಟ್ ಆಫ್ 535.9225 ಸ್ಕ್ವೇರ್ ರೂಟ್ ಏನಾಗುತ್ತೆ 23.15 ಆಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ ಇದು. ಈ ಥರ ಕ್ವಶನೇ ನಿಮಗೆ ಎಕ್ಸಾಮಲ್ಲಿ ಕೇಳೋದು. ಸೊ ಈ ಥರ ಮಾಡಿದಾಗ ನಿಮ್ಗೆ ಈಸಿಯಾಗಿ ಆನ್ಸರ್ ಸಿಕ್ಬಿಡುತ್ತೆ. ಒಂದು ಕ್ವಶನ್ ಈ ಥರ ಕೇಳ್ಬೋದು,
ಹಾಗಾಗಿ ನಿಮಗೆ ಇದನ್ನು ನಾನು ಮಾಡಿಸಿದಾಯ್ತು. ಈಗ ಹೋಮ್ವರ್ಕ್ ತೊಗೊಳ್ಳಿ, ಹೋಮ್ವರ್ಕ್ನ ನೀವು ಮಾಡಿ. ಸೊ ನಿಮಗೆ ನಾನು ಹೋಮ್ವರ್ಕು ಇಷ್ಟು ಕ್ವಶನ್ಸ್ನ ಕೊಡ್ತಾ ಇದ್ದೀನಿ. ಇಷ್ಟು ಕ್ವಶನ್ಸಿಂದು ಹೋಮ್ವರ್ಕ್ನ ಫೈಂಡ್ ಔಟ್ ಮಾಡಿಬಿಟ್ಟು ಕಮೆಂಟ್ ಸೆಷನಲ್ಲಿದ್ದರೆ ನಿಮ್ಮ ಆನ್ಸರ್ಸ್ನ ಮೆನ್ಷನ್ ಮಾಡಿ, ಇಲ್ಲ ನೀವು ಒಂದು ಸಲ ಕ್ರಾಸ್ ಚೆಕ್ ಆದರೂ ಮಾಡಿ ನನ್ನ ಸೊಲ್ಯೂಷನ್ ಜೊತೆಗೆ. ಸೊ ಏನಾದರೂ ಡೌಟ್ ಇತ್ತು ಅಂತಂದರೆ ನೀವು ನನ್ನ ವಾಟ್ಸಪ್ ನಂಬರ್ಗೆ ಟೆಕ್ಸ್ಟ್ ಮಾಡ್ಬೋದು. ಸೊ ಈ ಒಂದು ಪರ್ಟಿಕ್ಯುಲರ್ ವಾಟ್ಸಪ್ ನಂಬರ್ಗೆ ನಿಮ್ಮ ಸೊಲ್ಯೂಷನ್ಸ್ನ ಕಳಿಸಿ, ಇಲ್ಲಪ್ಪ ಅಂದರೆ ಟೆಕ್ಸ್ಟ್ ಮಾಡಿ ಏನಾದರೂ ಡೌಟ್ ಇತ್ತಂತಂದರೆ. ಸೊ ವಾಟ್ಸಪ್ ಸಂಖ್ಯೆ ಅಥವಾ ನಿಮಗೆ ಹೊಸ ಪ್ರಶ್ನೆಗಳಿತ್ತು, ಈ ಹೊಸ ಪ್ರಶ್ನೆ ಸೊಲ್ಯೂಷನ್ ಬೇಕು ಸರ್ ಅಂತಂದರೆ ಆ ಥರ ಪ್ರಶ್ನೆನ ನೀವು ಒಂದು ನಂಬರ್ಗೆ ಕಳಿಸ್ಬೋದು. ಏನು ನಂಬರ್ ಅಂದರೆ 8861405848. ಈ ಪರ್ಟಿಕ್ಯುಲರ್ ನಂಬರ್ಗೆ ವಾಟ್ಸಪ್ ಮಾಡಿ ಅಷ್ಟೇ. ಸೊ ನಿಮ್ದು ಏನಾದರೂ ಹೊಸ ಕ್ವಶನ್ಸ್ ಇತ್ತು, ಸೊಲ್ಯೂಷನ್ಸ್ ಮಾಡಬೇಕು ಈ ಸ್ಕ್ವೇರ್ ರೂಟ್ಸ್ ಕ್ಯೂಬ್ ರೂಟ್ಸ್ ಮೇಲೆ ಇತ್ತಂದರೆ ಪರ್ಟಿಕ್ಯುಲರ್ ನಂಬರ್ಗೆ ಸೆಂಡ್ ಮಾಡಿದ್ರೆ ಸೊಲ್ಯೂಷನ್ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಇದ್ರ ಮೇಲೆ ಇನ್ನೊಂದು 10 ಕ್ವಶನ್ ಇದೆ. ಸೊ ಆ ಒಂದು ವೀಡಿಯೋನ ಅಪ್ಲೋಡ್ ಮಾಡಿಬಿಡೋಣ ಆದಷ್ಟು ಬೇಗನೆ. ಆ ಒಂದು 10 ಕ್ವಶನ್ಸ್ ಸೊಲ್ಯೂಷನ್ಸ್ ಅಪ್ಲೋಡ್ ಮಾಡಿಬಿಟ್ರೆ ಸ್ಕ್ವೇರ್ ರೂಟ್ಸ್ ಆ್ಯಂಡ್ ಕ್ಯೂಬ್ ರೂಟ್ಸ್ ಮೇಲೆ ನಿಮಗೆ ಮ್ಯಾಕ್ಸಿಮಮ್ ಇಷ್ಟರಲ್ಲೇ ಕೇಳ್ಬೋದು. ಸೊ ಹಾಗಾಗಿ ಈ ಒಂದು ವೀಡಿಯೋದಲ್ಲಿ ನಾನು ಏನೆಲ್ಲ ಸೊಲ್ಯೂಷನ್ಸ್ ಕೊಡೋದು ನನಗೆಲ್ಲ ಕ್ಲಿಯರಾಗಿ ನೋಡ್ಕೊಳ್ಳಿ. ಸೊ ಕೊನೆಯದಾಗಿ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ವಿಡಿಯೋದಲ್ಲಿ ಕೊಟ್ಟಂಥ ಸೊಲ್ಯೂಷನ್ಸ್, ಮಾಡಿಸಿರೋಂಥ ಸೊಲ್ಯೂಷನ್ಸ್ ಅಥವಾ ಕ್ವಶನ್ಸ್ ನಿಮಗೆ ಇಷ್ಟ ಆಯಿತು ಅಂದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದಾದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ. ಇಷ್ಟು ಹೇಳ್ತಾ ಈ ವಿಡಿಯೋ ಏನು ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.